ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖಾದವಗೆ ಗಣಪಗೆ ಗಜಮುಖಾದವಗೆ ಗಣಪಗೆ ಚೆಲ್ವದಿ ಜಗ ಒಂದಿದಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿಯ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಭಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖಾದವಗೆ ಗಣಪಗೆ ವಿಶ್ವಖ್ಯಾತಿಯನ್ನು ಹೊಂದಿದೆ ನಮ್ಮ ಈ ದ್ವಾರಕಿ. ಎಂದಿನ ಪದ್ಧತಿಗೆ ಅನುಸರಿಸಿ ಓಲಗವನ್ನಿತ್ತು ನಡೆಯಲೇಬೇಕಾದ ರಾಜಕೀಯ ವ್ಯವಹಾರಗಳ ಕುರಿತಾಗಿ ಚರ್ಚಿಸಿ ಸಮರ್ಪಕವಾದಂತಹ ನಿರ್ಣಯವನ್ನ ನೀಡಿದ್ದಾಯಿತು. ಸಭಾ ಕಾರ್ಯಕ್ರಮವನ್ನ ಯಥಾಸಾಧ್ಯ ರೀತಿಯಿಂದ ಮಾಡಿ ಮುಗಿಸುವುದರ ಜೊತೆಗೆ ಏನಿದು ಈ ಕಡೆಗೆ ವೀಣಾನಾದ ಕೇಳ್ತಾ ಇದೆಯಲ್ಲ. ನಾರಾಯಣ ನಾರಾಯಣ. ಜಯತು ಜಯತು ಜಯ ನಾರಾಯಣ ಜಯತು ಜಯತು ಜಯ ನಾರಾಯಣ ಭವ ಭಯಹಾರಣ ದುರಿತ ನಿವಾರಣ ಭವ ಭಯಹಾರಣ ದುರಿತ ನಿವಾರಣ ಜಯತು ಜಯತು ಜಯ ನಾರಾಯಣ 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 ನಾರಾಯಣ. ನಮೋ ನಮಃ. ಹೃದಯ ಕಾಣುತ್ತ ರಾಮಾರ ದೂರದೊಳೈದ ಹೃದಯ ಕಾಣುತ್ತ ರಾಮ ಸಾರಿ ಬಂದಡಿದ ಭಿನ್ನವಿಸಿ ಭಾರಿ ದೋಷದಿ ಪೀಠವಿತ್ತು ಭೋಜಿಸುತ್ತಾಗ ಸ್ವಾಮಿ ಪುಣ್ಯನಿಧಿಗಳೇ, ಬಲಭದ್ರ ತಮ್ಮ ಆಗಮನ ಮಾತ್ರದಿಂದ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಮಾತ್ರ ಅಲ್ಲ, ನನ್ನ ಪುರವೇ ಪಾವನ ಅಂತ ತಿಳಿದಿದ್ದೇನೆ. ದೂರದಿಂದ ಕಂಡ ನಿಮ್ಮನ್ನು ಕರೆತಂದು ಉತ್ತಮ ಆಸನವನ್ನ ಕೊಟ್ಟು ಜೊತೆಗೆ ತಮ್ಮ ಆತಿಥ್ಯವನ್ನು ಯಥಾಸಾಧ್ಯ ರೀತಿಯಿಂದ ಮಾಡಿ ಮುಗಿಸುವುದರ ಜೊತೆಗೆ ತಮ್ಮಲ್ಲಿ ಒಂದು ಭಿನ್ನ
ಏನು? ಲೋಕ ಸಂಚಾರದ ಈ ವ್ಯಾಪ್ತಿಯಲ್ಲಿ ಹ್ಮ್ ಏನಾದ್ರೂ ವಿಷಯವನ್ನ ಸಂಗ್ರಹಿಸಿ ಹ್ಮ್ ನಮ್ಮಂಥವರಿಗೆ ಅಗತ್ಯಕ್ಕೆ ಬೇಕಾಗಿ ಸೂಚಿಸತಕ್ಕ ಮಹಾನುಭಾವರು ತಾವು. ಹ್ಮ್ ಏನಾದ್ರೂ ವಿಶೇಷ ಸಂಗತಿಗಳಿದ್ರೆ ಹ್ಮ್ ಬಿತ್ತರಿಸಬೇಕು ಅಂತ ನನ್ನ ಬೇಡಿಕೆ. ಕೇಳಪ್ಪ. ಆ, ಕೇಳು ಹಲದರ ಪೇಳ್ವೆ ನರಿತುದನು ಕೇಳು ಹಲದರ ಪೇಳ್ವೆ ನರಿತುದನು ಶ್ರೀಕೃಷ್ಣನೀ ಜಗಪಾಲನೆಗೆ ಅವತಾರಗೈದಿಹನು ಶ್ರೀಕೃಷ್ಣನೀ ಜಗಪಾಲನೆಗೆ ಅವತಾರಗೈದಿಹನು ಹೇಳಲಾರೆನು ಸರ್ವ ಜನರೊಳು ತಾಳಿ ದ್ವೇಷವ ಬರಿದೆ ತಾನು ನಿಷ್ಠುರ ವ್ಯಾಳ ಶಯನನಿಗೆ ಯೋಗ್ಯವೇ ನೀ ಪೇಳು ಬುದ್ಧಿಗಳನ್ನು ಇಂದು ಕೇಳು ಹಲದರ ಪೇಳ್ವೆ ನರಿತುದನು. ಜಗತ್ತಿನಲ್ಲಿ ಒಂದು ಮಾತಿದೆ, ಏನು ಸ್ವಾಮಿ? ಗಳಿಸುವುದು ಕಷ್ಟ, ಹಾ ಗಳಿಸಿದ್ದನ್ನು ಉಳಿಸಿಕೊಳ್ಳುವುದು ಮತ್ತೂ ಕಷ್ಟ ಎಂದು. ಹೌದೌದು. ನಿನ್ನ ಅನುಜನಾಗಿರುವಂತಹ ಕೃಷ್ಣ ಜಗತ್ಪಾಲಕ ಎಂಬ ಬಿರುದಾಂಕಿತ, ಹೋ ಹೋ, ಎಲ್ಲರೂ ಕೊಂಡಾಡುತ್ತಾರೆ. ಕೊಂಡಾಡಲೇಬೇಕು. ಅದರ ಹಿಂದೆ ಒಂದು ಅಪವಾದ ಬಿದ್ದಿದೆ. ಅಪವಾದ? ಅಂತಹ ಕೀರ್ತಿ ಗಳಿಸಿದಂತಹ ಕೃಷ್ಣ ಹಾ ಹೀಗೆ ಅಪವಾದಗಳನ್ನೆಲ್ಲ ಯಾಕೆ ಹೊರತಾನೆ? ಹಾ ಬಂಧು ಜನರಲ್ಲೆಲ್ಲ ನಿಷ್ಠುರವನ್ನು ಯಾಕೆ ಕಟ್ಟಿಕೊಳ್ತಾನೆ? ಹೋ ಹೋ, ಈ ಕೀರ್ತಿ ಹಾ ಇನ್ನು ಹೆಚ್ಚು ದಿನ ಉಳಿಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋ ಹೋ, ನಾನು ಅದಕ್ಕಾಗಿ ಹಾ ಈ ಅಪವಾದದ ಮೂಲ ಏನು ಅಂತ ಶೋಧಿಸಲಿಕ್ಕೆ ಹೊರಟೆ. ಹಾ ಎಲ್ಲ ಸಿಕ್ಕಿತು ನನಗೆ. ಹೋ ಹೋ, ಒಂದನೇ ಅಪವಾದ, ಹಾ ನಿನ್ನ ಅತ್ತೆಯಾಗಿರುವಂತಹ ರಾಜಾದಿದೇವಿ ಹಾ ಮಿತ್ರವಿಂದೆ ಎಂಬ ಮಗಳನ್ನು ಪಡೆದಿದ್ದಳು. ಹೌದು. ವಿಂದಾನುವಿಂದರು ಅವರ ಅಗ್ರಜರು. ತಂಗಿ ಆಗಿರುವಂತಹ ಮಿತ್ರವಿಂದೆಗೆ ಸ್ವಯಂವರ ಅಂತ ಏರ್ಪಡಿಸಲಾಗಿತ್ತು. ಹಾ ಇವನಿಗೆ ಆಮಂತ್ರಣ ಇಲ್ಲದೆ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿದ. ಹೌದು. ಅಲ್ಲಿದ್ದವರನ್ನೆಲ್ಲ ಹೀಗೆ ಓರೆ ಕಣ್ಣಿನಿಂದ ನೋಡಿದ. ಹಾ ಮಿತ್ರವಿಂದೆಯನ್ನ ಎತ್ತಿ ತಂದ. ಹಾ ತಾವು ಮಾಡಿರುವಂತಹ ಪಣವನ್ನು ಮುರಿದೆ. ಹ್ಮ್ ಎಲ್ಲರೂ ನಿಬ್ಬೆರಗಾಗಿ ನೋಡುವಂತಹ ವೇಳೆಯಲ್ಲಿ ಹೆಣ್ಣನ್ನು ಎತ್ತಿಕೊಂಡು ಹೋದಂತಹ ಕೃಷ್ಣನ ಮೇಲೆ ಕ್ರುದ್ಧರಾಗಿರುವಂತಹ ವಿಂದಾನುವಿಂದರು ಹಾ ಯಾವಾಗ ತಮ್ಮ ದ್ವೇಷವನ್ನು ಸಾಧಿಸಿಕೊಳ್ಳುವುದು ಎಂದು ತವಕಿಸುತ್ತಾ ಇದ್ದಾರೆ. ಹೋ ಹೋ, ಎರಡನೇ ಅಪವಾದ. ಎರಡನೇದು ಉಂಟಾ? ಏನು? ಕೋಸಲೇಶ್ವರ ಹಾ ಹಾ, ನಿಮಗೆ ವಾವೆಯಲ್ಲಿ ಮಾವನಾಗ್ತಾನೆ. ಹೌದಯ್ಯ. ಅವನ ಮಗಳು ನಾಗ್ನಜಿತ್ತಿ. ಹಾ ಅವಳ ಸ್ವಯಂವರಕ್ಕೆ ಒಂದು ಪಣ ಇತ್ತು. ಹಾ 7 ವೃಷಭಗಳನ್ನ ಒಂದು ಹಗ್ಗದಲ್ಲಿ ಯಾರು ಕಟ್ತಾರೆ ಹಾ, ಅಂತವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಎಂದು. ಹೌದೌದು. ಅಲ್ಲಿಯೂ ಇವನಿಗೆ ಆಮಂತ್ರಣ ಇರಲಿಲ್ಲ. ಇರ್ಲಿಲ್ಲ. ಧಾವಿಸಿದ. ಹಾ ಒಂದೇ ಹಗ್ಗದಲ್ಲಿ 7 ವೃಷಭಗಳನ್ನು ಕಟ್ಟಿದ. ಹಾ ಪಣವನ್ನು ಗೆದ್ದ. ಹ್ಮ್ ಆ ನಾಗ್ನಜಿತ್ತಿಯನ್ನು ಎತ್ತಿಕೊಂಡು ಬಂದ. ಹೌದು. ಅಲ್ಲಿ ಸೇರಿರುವಂತಹ ಭೂಪಾಲಕರೆಲ್ಲ ಹಾ ತಮಗೆಲ್ಲ ಅವಮಾನವಾಗಿದೆ ಎಂದು ಹಾ ಹೊಂಚು ಹಾಕುತ್ತಾ ಇದ್ದಾರೆ. ಓಹೋ, ಕೃಷ್ಣನ ಮೇಲೆ ಸೇಡನ್ನು ಯಾವಾಗ ತೀರಿಸಿಕೊಳ್ಳುವುದು ಎಂದು. ಹಾ ಹಾಗೆ ಕೇಕೆನ ನೃಪನ ಬಾಲಕಿಯಾಗಿರುವಂತಹ ನೀಲೆಯನ್ನು ತಂದಿದ್ದಾನೆ. ಹಾ ಇಷ್ಟು ಮಾತ್ರವೇ ಅಲ್ಲ, ಹಾ ಮಾದ್ರೇಶನ ಮಗಳಾಗಿರುವಂತಹ ಲಕ್ಷಣೆಯನ್ನು ಅವನಿಗೆ ಗೊತ್ತಿಲ್ಲದೆ ತಂದಿದ್ದಾನೆ. ಹಾ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಯೋ ತಪಸ್ಸನ್ನಾಚರಿಸುತ್ತಿರುವಂತಹ ಕಾಳಿಂದಿ ಎಂಬವಳನ್ನ ಹಾ ಬೇಕು ಅಂತ ಕರೆತಂದಿದ್ದಾನೆ. ಹೌದು. ಹೆಣ್ಣು ಮಕ್ಕಳ ಹಿಂಡೆ ನಿಮ್ಮ ದ್ವಾರಾವತಿಯಲ್ಲಿ ತುಂಬಿದೆ. ಆ ಮಟ್ಟಿಗೆ ಎತ್ತಿದ ಕೈ ಬಿಡಿ. ಇನ್ನು ಎಷ್ಟು ತರ್ತಾನೋ ಎಷ್ಟು ಬಿಡ್ತಾನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಸರಿ ಲೆಕ್ಕ ಸಿಗಲಿಲ್ಲ ಅದು. ಈ ಪ್ರಪಂಚದಲ್ಲಿ ಆ 100 ಜುಟ್ಟು ಒಂದು ಕಡೆಯಲ್ಲಿ ಬದುಕಬಹುದಂತೆ. ಅಂದ್ರೆ 3 ಜಡೆ ಇರ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ. ಓಹೋ, 100 ಜುಟ್ಟು ಅಂದ್ರೆ 100 ಜನ ಗಂಡಸರು, ಹಾ 3 ಜಡ ಅಂದ್ರೆ 3 ಹೆಂಗಸರು. ಹಾ ಇಂತಹ 100 ಹೆಂಗಳರು ಸೇರಿದು ಏನಾಗ್ತದೆ ಹೇಳು? ಹಾ ದಿನೇ ದಿನ ಕಲ ವೃದ್ಧಿ ಆಗ್ತದೆ. ಹೋ ಹೋ, ಆ ಜಗಳವನ್ನು ತೀರ್ಮಾನಿಸಲಿಕ್ಕೆ ಹಾ ಕೃಷ್ಣ ಇರುವುದಿಲ್ಲ, ಅವನು ದೂರ ನೋಡಿ ಚಂದ ನೋಡ್ತಾನೆ. ಹಾ ಆ ಜಗಳ ತೀರ್ಮಾನ ಮಾಡಲಿಕ್ಕೆ ಬಲಭದ್ರನಾದ ಮಹಾರಾಜನಾದಂತಹ ನೀನೇ ಹೋಗಬೇಕಾಗ್ತದೆ. ಹೋ, ಯಜಮಾನನ ತಲೆಗೆ ಬರುವುದಂತಹದ್ದೆಲ್ಲ ಖಂಡಿತ. ಆ ಮನೆಯ ಯಜಮಾನಲ್ಲೋ ನೀನು. ಹೌದಯ್ಯ. ಆದ್ರಿಂದ ಇಂತಹ ಹೆಂಗಳನ್ನೆಲ್ಲ ಯಾಕೆ ತರ್ತಾನೆ? ಆ ಅವನಿಗೆ ನೀನು ನೀತಿ ಹೇಳಲಿಲ್ವೋ? ಹೋ ಹೋ, ತರುವುದು ಸರಿಯೋ? ನಿನ್ನ ಮನಸ್ಸಿಗೆ ಒಪ್ಪಿಗೆಯೋ? ನಾರದ್ರೆ ಮುಲ್ಲೆನು ಈ ಮೂನಿ ಬಾದಿ ಸತಿಯರ ತಂದೆ ಮುಲ್ಲೆನು ಈ ಮೂನಿ ಬಾದಿ ಸತಿಯರ ತಂದೆವು ಎಲ್ಲವೂ ವಿಹಿತವೆಂಬೆ ಖುಲ್ಲರಾಣೆ ಕಲಹಾವಯ್ಯ ನಿಷ್ಠುರ ಅಲ್ಲವೆಂದ
ಬಲರಾಮ, ದ್ವಾರಕೆಯ ವಿಶೇಷತೆಯನ್ನೇ ವಿವರಿಸುತ್ತೇನೆ ಅಂತ ತಾವು ಪ್ರಾರಂಭ ಮಾಡಿದಿರಿ. ಏನೋ ಹೊಸ ವಿಷಯ ಪ್ರಕಟಪಡಿಸ್ತೀರಿ ಅಂತ ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೆ. ಆದ್ರೆ ನನಗೆ ತಿಳಿಯದ ವಿಷಯ ಅಲ್ಲ ಇದು. ಓಹೋ, ಗತ ಕಥೆಯನ್ನ ಮತ್ತೊಮ್ಮೆ ತಾವು ಬಿತ್ತರಿಸಿದ ಹಾಗಾಯಿತು. ನನ್ನ ತಮ್ಮ ಆ ಎಲ್ಲ ಹೆಂಗಳೆಯರನ್ನ ತಂದಿದ್ದಾನೆ ಅನ್ನುವುದಕ್ಕಿಂತ ಬಹು ದಿವಸದವರೆಗೆ ಈ ಕೃಷ್ಣನನ್ನೇ ಹೊಂದಿ ಬಾಳಬೇಕೆಂದು ಆಸೆ ಹೊತ್ತ ಅವರು ಬಂದಿದ್ದಾರೆ. ಇನ್ನು ಆ ಕುರಿತು ದಕ್ಕಿಸಿಕೊಳ್ಳಲು ಸಾಧ್ಯ ಇಲ್ಲದ ಕೆಲವಷ್ಟು ಮೂರ್ಖರು ನನ್ನ ತಮ್ಮ ಕೃಷ್ಣನನ್ನು ಆಕ್ಷೇಪಿಸಬಹುದು, ಅಥವಾ ಹಿರಿಯನಾದ ನಾನು ಆತನನ್ನು ನಿಯಂತ್ರಿಸುವುದಕ್ಕೆ ಯಾಕೆ ಮುಂದಾಗಲಿಲ್ಲ ಎಂಬ ಈ ಅಪವಾದವೂ ಅವರಿಂದ ಬಂದೀತು. ಅದೆಲ್ಲ ನಮಗೊಂದು ಲೆಕ್ಕವೇ ಅಲ್ಲ. ಅಂಥ ಮೂರ್ಖರಿಗೆಲ್ಲ ತಕ್ಕ ಮರ್ದನ ಮಾಡುವುದು ನನ್ನ ತಮ್ಮನಿಗೂ ಸಾಧ್ಯ, ನಮಗೂ ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಅಂತೂ ತಮ್ಮನ ಈ ಕಾರ್ಯಭಾರದಲ್ಲಿ ನಿನ್ನ ಸಹಕಾರ ಪ್ರೋತ್ಸಾಹ ಉಂಟು ಅಂತಾಯಿತು. ಯೋಗ್ಯ ಇದ್ದದ್ದನ್ನ ಯೋಗ್ಯ ಅಂತ ಒಪ್ಪುವುದಕ್ಕೆ ಯಾವಾಗಲೂ ನಿರ್ಭೀತಿ ನನಗೆ. ಹೀಗೆ ಸಡಿಲ ಬಿಟ್ಟು ನಿನ್ನ ತಮ್ಮ ಇಷ್ಟು ಅಪವಾದವನ್ನು ಹೊತ್ತಿದ್ದಾನೆ ಅಂತ ನಾನು ತೀರ್ಮಾನಿಸುತ್ತೇನೆ. ಮಾಡಬಹುದಾದ ಕಾರ್ಯದಲ್ಲಿ ಆತ ಮುಂದಾದಾಗ ತಕ್ಕ ಪ್ರೋತ್ಸಾಹ ಕೊಡಬೇಕಾದದ್ದು ಹಿರಿಯನಾದ ನನ್ನ ಕರ್ತವ್ಯ ಮತ್ತೆ ಹೊಣೆ. ಬರೇ ಹೆಂಗಳ್ಳ ಅಲ್ಲ ಅವನು, ಮತ್ತೆ ಈಗ ಕೊಲೆ ಪಾತಕಿ ಆಗಿದ್ದಾನೆ. ಏನು ಸ್ವಾಮಿ ಇದೆ? ಕೇಳು ಕೇಳು. ಫಲಧರ ಲಾಲಿಸು ನಿನ್ನನು ಜನ ಗುಣವೋ, ಫಲಧರ ಲಾಲಿಸು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು, ತಿಳಿಯದು ನಿನಗೀಗಳು. ಇಳೆಯೆಲ್ಲ ತುಂಬಿಯು ಒಂದಪವಾದವೋ, ಇಳೆಯೆಲ್ಲ ತುಂಬಿಯು ಒಂದಪವಾದವ ಗಳಿಸಿದ ಶ್ರೀಕೃಷ್ಣನು. ಹೇಗೆ ಇಂಥ ಬಿರುದಾಂಕಿತನಾದ ಅವನು? ಹೇಗೆ? ನಿಮ್ಮ ಬಂಧುವೇ ಆಗಿರುವಂತಹ ಸತ್ರಾಜಿತ ಮಹಾರಾಜ ಬರಗಾಲವನ್ನು ನೀಗಿಸಿಕೊಳ್ಳಲು ಸೂರ್ಯನನ್ನು ಕುರಿತು ತಪಸ್ಸನ್ನಾಚರಿಸಿದನಂತೆ. ಹೌದೌದು. ಅಮೂಲ್ಯವಾದಂತಹ ಶಮಂತಕ ರತ್ನವನ್ನು ಪಡೆದನಂತೆ. ಶಮಂತ ರತ್ನವನ್ನು ಪ್ರೀತಿಯಿಂದ ಪೂಜಿಸಿದರೆ ಅದು 8 ಭಾರ ಬಂಗಾರ ಕೊಡುತ್ತಂತೆ ಒಂದು ದಿವಸಕ್ಕೆ. ಹಾಗೆ ತನ್ನ ಜನರ ಬೇಗೆಗಳನ್ನೆಲ್ಲ ಅವ ನೀಗಿಸಿದವು. ಒಂದು ದಿವಸ ಈ ಕೃಷ್ಣ ಅಲ್ಲಿಗೆ ಹೋದನಂತೆ. ಆ ಮಣಿ ತನಗೆ ಬೇಕು ಅಂತ ಕೇಳಿದನಂತೆ. ನಾನೇ ಸಂಪಾದಿಸಿದ ಈ ಮಣಿಯನ್ನ ನನ್ನ ದೇಶದ ಉದ್ಧಾರಕ್ಕಾಗಿ ನಾನು ಬಳಸುತ್ತೇನೆ, ಅದು ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದನಂತೆ. ಓಹೋ, ತಪ್ಪಲ್ಲವಲ್ಲ? ಅದು ತಪ್ಪಲ್ಲ. ಕೃಷ್ಣನ ಮೇಲೆ ಈ ಅಪವಾದ ಯಾಕೆ ಬಿದ್ದಿದೆ? ಯಾಕೆ ಬಿತ್ತು? ಅವನ ತಮ್ಮನಾಗಿರುವಂತಹ ಪ್ರಸೇನ ಮೃಗಬೇಟೆಗೆ ಹೋದವ, ಮರಳಿ ಬರಲಿಲ್ಲ. ಆತ ಹೋಗುವ ಕಾಲದಲ್ಲಿ ಈ ಸಮಂತಕ ರತ್ನವನ್ನು ಧರಿಸಿಕೊಂಡೇ ಹೋಗಿದ್ದ. ಓಹೋ, ಪ್ರಸೇನನೂ ಬರಲಿಲ್ಲ ಎಂಬ ಕಾರಣಕ್ಕಾಗಿ ಈ ಕೃಷ್ಣ ಮೊದಲು ಕೇಳಿದಕ್ಕಾಗಿ ಪ್ರಸೇನನನ್ನು ಕೊಂದು ಕೃಷ್ಣನೇ ಮಣಿಯನ್ನು ಅಪಹರಿಸಿದ ಎಂಬ ಗುರುತರವಾದಂತಹ ಅಪವಾದವನ್ನ ಕೃಷ್ಣನ ತಲೆ ಮೇಲೆ ಹೊರಿಸಿದ್ದಾನೆ. ಹೇಳ್ತಾ ಇದ್ದಾನೆ ಏನು ಏನಂತ? ಬಂಧುವಾಗಿರುವಂತಹ ಕೃಷ್ಣ, ಅವನ ಅಣ್ಣನಾಗಿರುವಂತಹ ಬಲಭದ್ರ ಇವರೆಲ್ಲ ನಮಗೆ ಸಹಾಯಕರಾಗ್ತಾರೆ ಎಂದು ಸಜ್ಜನರು ಆಗಿದ್ದಾರೆ ಎಂದು ನಾನು ತಿಳ್ಕೊಂಡಿದ್ದೆ. ಆದ್ರೆ ಇಂಥವರಿಂದಲೇ ನಮಗೆ ತೊಂದರೆ ತಾಪತ್ರಯಗಳು ಬರುತ್ತವೆ ಅಂತಾದ್ರೆ ನಮ್ಮಂತವರು ಬದುಕಬೇಕೆ? ಇನ್ನು ಮರಣವೇ ಗತಿ ಎಂಬ ನಿರ್ಧಾರಕ್ಕೆ ಬಂದಿದ್ದ. ಆ ಕಾಲದಲ್ಲಿ ಅವನನ್ನ ನಾನು ಸಮಾಧಾನ ಪಡಿಸಿದೆ. ಏನಿದ್ದರೂ ಕೃಷ್ಣನ ಅಣ್ಣ ಒಬ್ಬ ಬಲಭದ್ರ ಇದ್ದಾನಲ್ಲ, ಅವನಿಗೆ ಈ ವಿಚಾರವನ್ನು ಹೇಳಿ ಸ್ಥೂಲ ಸೂಕ್ಷ್ಮಗಳನ್ನು ನಿನಗೆ ತಿಳಿಸ್ತೇನೆ ಅಂತ ಸಮಾಧಾನ ಹೇಳಿ ಬಂದಿದ್ದೇನೆ. ನೋಡು, ನಿನ್ನ ತಮ್ಮನನ್ನು ನೀನು ವಿಚಾರ ಮಾಡು, ಸತ್ಯ ಎನ್ನುವಂತ ಕಂಡುಕೋ. ಆಮೇಲೆ ಏನಾದರೂ ಶಿಕ್ಷೆ ವಿಧಿಸುವುದಾದರೂ ನಿನ್ನ ತಮ್ಮನಿಗೆ ವಿಧಿಸು, ನಿನ್ನ ಹಿಡಿತದಲ್ಲಿ ಅವನನ್ನು ಇಟ್ಟುಕೋ. ಬರ್ತೇನೆ. ನಾರಾಯಣ ನಾರಾಯಣ. ನಾರದರು ಕೊಟ್ಟ ವಿವರವನ್ನ ಲಕ್ಷಿಸಿದರೆ ಬಂಧುಗಳಲ್ಲಿ ಇಂತಹ ಒಂದು ಕೆಟ್ಟ ಅಪವಾದವನ್ನ ಹೊತ್ತು ಬದುಕುವುದು ಮಾನವಂತನಾದಂತಹ ಈ ಬಲಭದ್ರನಿಗೆ ಎಷ್ಟರ ಮಟ್ಟಿಗೆ ಸಾಧ್ಯ? ನಾರದರು ಉದ್ದೇಶಪಟ್ಟು ಈ ಮಾತಾಡಿರಲಿಕ್ಕಿಲ್ಲ. ಕೇಳಿದ ವಿಷಯವನ್ನ ಪ್ರಕಟಪಡಿಸಿದ್ದಾರೆ, ಇದನ್ನ ತೊಡೆದು ಹಾಕುವುದಕ್ಕಾಗಿ ನನ್ನನ್ನು ಎಚ್ಚರಿಸಿದ್ದಾರೆ ಅಂತ ತಿಳಿದರೆ ತಪ್ಪಾಗಲಿಕ್ಕಿಲ್ಲ. ಅಯ್ಯೋ, ನನ್ನ ತಮ್ಮ ಕೃಷ್ಣನಿಗೆ ನಾನು ಕೊಟ್ಟ ಸಲುಗೆಯೇ ಹೆಚ್ಚಾಯಿತು. ನನ್ನದ್ದಾದಂತಹ ಔದಾರ್ಯ ಆತ ದೌರ್ಬಲ್ಯ ಅಂತ ತಿಳಿದನೆ, ಅಥವಾ ನಾನು ಹೆಡ್ಡ ಅಂತ ಆತ ನನ್ನನ್ನು ಗಮನಿಸಿದನೆ. ಅಯ್ಯೋ, ಅವ ಒಮ್ಮೆ ಈ ಆಸ್ಥಾನಕ್ಕೆ ಬಂದದ್ದಾಗಿದ್ರೆ ರೊಟ್ಟೆ ಹಿಡಿದು ಕೇಳ್ತಿದ್ದೆ ಕೃಷ್ಣ. ಇರಲನಕ ಗೋವಿಂದನೋ ಇರಲನಕ ಗೋವಿಂದನೋ ಸಂತಸ
ಸಂತಸದಿ ಬರಗಂಡು ಬಲರಾಮನು ಸಂತಸದಿ ಬರಗಂಡು ಬಲರಾಮನು ಪರಿಕಿಸದೆ ಕಿಡಿಸೋಸುತ್ತ ಕುಳ್ಳಿರಲು ಪರಿಕಿಸದೆ ಕಿಡಿಸೋಸುತ್ತ ಕುಳ್ಳಿರಲು ಸರಸಿಜ ಅಂಬಗನಮಿಸುತ್ತ ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಯಾವತ್ತು ನಾನು ಸಭೆಗೆ ಬರುವಾಗ ನನ್ನಣ್ಣ ಎದ್ದು ಹತ್ತಿರಕ್ಕೆ ಬಾರಯ್ಯ ಕುಳಿತುಕೋ ಅಂತ ಹೇಳ್ತಾ ಇದ್ದ. ಸಭಿಕರು ಗೌರವ ಸೂಚಿಸ್ತಾ ಇದ್ದರು. ಇಲ್ಲಿ ಎಲ್ಲ ಬದಲಾವಣೆ ಆಗಿದೆ. ಯಾರ ಮುಖದಲ್ಲೂ ಕಳೆಯಿಲ್ಲ. ಅಣ್ಣನಂತೂ ಉಗ್ರನಾಗಿದ್ದಾನೆ. ಅವನ ಉಗ್ರತೆ ಏನೇ ಇರಲಿ, ಇದಕ್ಕೆ ಕಾರಣ ಏನೇ ಇರಲಿ, ನಿಧಾನವಾಗಿ ತಿಳಿದರೆ ಸರಿ. ತಿಳಿಯದಂತೂ ಹೋಗಲಿಕ್ಕಿಲ್ಲ. ನಾನು ನನ್ನ ಕರ್ತವ್ಯ ಮಾಡಬೇಕಲ್ಲ. ಅಣ್ಣ, ತಮ್ಮನಾದ ಕೃಷ್ಣ ಅಭಿವಾದನ ಮಾಡಿದ್ದಾನೆ. ಕೃಷ್ಣ ಬರದಿರು ಎನ್ನಿದಿರಲೇ ಕೃಷ್ಣನೇ ಬರದಿರು ಎನ್ನಿದಿರಲಯ ಕೃಷ್ಣನೇ ಪರಿಕಿಸೆ ಮೂರೆಯರೇ ಪರಿಕಿಸೆ ಮೂರೆಯರೇ ಕುರುಳತ್ವವ ಕೈಗೊಂಡಿರು ಮಾನವ ದೊರೆದಯ ನಿಶ್ಚಯವೋ. ಕೃಷ್ಣ, ಅಣ್ಣ, ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ, ಧಿಕ್ಕಾರ. ನಿನ್ನ ಮುಖವನ್ನು ನೋಡುವ ಇಷ್ಟ ನನಗಿಲ್ಲ. ಅಯ್ಯಯ್ಯೋ, ನನ್ನ ಎದುರಿಗೆ ನಿಲ್ಲದಿರು. ನಿನ್ನ ದೆಸೆಯಿಂದ ನಮ್ಮ ಕುಲದ ಕೀರ್ತಿ ನಶಿಸಿ ಹೋಯಿತು, ಹಾಳಾಯಿತು. ಯಾಕೆ ಹುಟ್ಟಿದ ಹೇಳು ನೀನು ನನ್ನ ವಂಶದಲ್ಲಿ? ಅಣ್ಣ, ಅರುಹಬೇಹುದು ದಯೆಯಲಿ ಕತಿಯ ತಳೆದಿರುವ ಕಾರಣ ತೊರೆಯಲಿ ಅರುಹಬೇಹುದು ದಯೆಯಲಿ ಕತಿಯ ತಳೆದಿರುವ ಕಾರಣ ತೊರೆಯಲಿ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತಾ ಅಣ್ಣ, ಕೃಷ್ಣ, ನಿನಗೆ ನನ್ನಲ್ಲಿ ಸಿಟ್ಟು ಮಾಡುವುದಕ್ಕೆ ಅಧಿಕಾರ ಇದೆ, ಬೈಯುವುದಕ್ಕೆ ಅಧಿಕಾರ ಇದೆ, ತಿರಸ್ಕಾರ ಅಂತ ಹೇಳುವುದಕ್ಕೂ ಹಕ್ಕಿದೆ. ಆದರೆ ಒಂದು ಮಾತು, ಏನು? ನಾನು ಈ ಪ್ರಪಂಚದಲ್ಲಿ ಏನಾದರೂ ಆಗಿದ್ರೆ ಅದು ನಿನ್ನ ಅವಲಂಬನದಿಂದ. ಯಾದವರಿಗೊಂದು ಸ್ಥಾನಮಾನ ಸಿಕ್ಕಿದ್ರೆ ಅದು ನಿನ್ನದಾದಂತಹ ಯೋಗ್ಯತೆಯನ್ನು ನಾನು ಒಪ್ಪಿ ನಡೆಸಿದ್ರಿಂದ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ನಿನಗೆ ಯಾವುದೇ ಕಾರಣಕ್ಕೆ ಏನು ಅಸಮಾಧಾನ ಉಂಟಾದರೂ ತಮ್ಮ ಅದ್ಯಾಕೆ ಹೇಗೆ ಅಂತ ಕೇಳ್ತಿದ್ದವ ನೀನು. ನಾನು ವಿವರಣೆ ಕೊಟ್ಟಾಗ ಸಮಾಧಾನ ಪಡ್ತಿದ್ದವ ನೀನು. ಹೌದು. ಈ ಹೊತ್ತು ಹಾಗಿಲ್ಲ. ಮಾತು ಕಡಿಮೆ ಮಾಡಿದ್ದಿ, ಸಿಟ್ಟು ಹೆಚ್ಚು ಮಾಡಿದ್ದಿ. ನಿನ್ನ ಮೀಸೆ ಕುಣಿಯುತ್ತಾ ಇದೆ, ನಿನ್ನ ಕಣ್ಣಾಲಿಗಳು ತಿರುಗುತ್ತಾ ಇದ್ದಾವೆ. ಔಡು ಕಚ್ಚಿ ನನ್ನನ್ನು ದೂರ ಹೋಗು ಅಂತ ಹೇಳ್ತಾ ಇದ್ದಿ. ಹ್ಯಾಗ್ ಹೋಗ್ಲಿ? ನಾನು ಹೋದ್ರೆ ನಾನು ನಿನ್ನ ತಮ್ಮ ಅಲ್ಲದೆ ಹೋಗ್ತೀನಿ. ನನ್ನನ್ನು ಆಚೆ ಕಳಿಸಿದ್ರೆ ನೀನು ಅಣ್ಣ ಅಲ್ಲದೆ ಆಗ್ತೀಯ. ಆದ್ರಿಂದ ದಯವಿಟ್ಟು ಒಂದು ಮಾತು ಕೇಳು. ಅಣ್ಣ ತಮ್ಮಂದರಲ್ಲಿ 1000 ಬರಬಹುದು. ಆ 1000ವನ್ನು 1000ವಾಗಿ ಉಳಿಸುವುದಲ್ಲ, ಅದನ್ನು ಇಲ್ಲವಾಗಿಸುವುದು ವಿವೇಕ. ಸಂಸಾರದಲ್ಲಿ ಇದು ಸ್ವಾಭಾವಿಕ. ನಾನು ನಿನ್ನ ತಮ್ಮನೇ ಹೌದು. ಈ ಸಿಟ್ಟಿಗೆ ಕಾರಣ ಏನು? ನಾನು ಏನು ತಪ್ಪು ಮಾಡಿದ್ದೇನೆ ನಿನ್ನಲ್ಲಿ, ಅಥವಾ ಯಾರಿಗೆ ಏನು ದ್ರೋಹ ಮಾಡಿದೆ ಅಂತ ನೀನು ಕೋಪ ಮಾಡ್ತಿ? ಅಣ್ಣ, ಊರಿನಲ್ಲಿ ನನ್ನನ್ನು ಬಹಳ ಜನ ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಕರೆದ್ರು, ದೊಡ್ಡ ದೊಡ್ಡ ವ್ಯಕ್ತಿತ್ವ ಉಳ್ಳವ ಅಂತ ತಿಳಿದ್ರು. ಅವರೆಲ್ಲರ ಮಾತು ಏನೇ ಇರಲಿ, ಯಾರು ನನಗೆ ಎಷ್ಟೇ ನಮಸ್ಕಾರ ಮಾಡಲಿ, ನಿನಗೊಂದು ನಮಸ್ಕಾರ ಮಾಡಿ ನಿನ್ನ ಸೇವಕ ನಾನು ಅಂತ ಹೇಳಿಕೊಳ್ಳುವುದರಲ್ಲೇ ನನಗೆ ಕೃತಾರ್ಥತೆ ಇರುವುದು. ಚರಣ ಸೇವಕ, ಕೈ ಜೋಡಿಸಿ ಕೇಳ್ತಾ ಇದ್ದೇನೆ, ಏನು ಅಪರಾಧ ಆಗಿದೆ ನನ್ನಿಂದ? ಸನ್ನಿಧಾನದಿಂದ ಅಪ್ಪಣೆಯಾಗಬೇಕು, ತಿದ್ದಿಕೊಳ್ತೇನೆ. ಕೃಷ್ಣ, ಏಕೆ ಸತ್ರಾರ್ಜಿತ ನನ್ನ ಜನ್ಮ ಮಡು, ಏಕೆ ಸತ್ರಾರ್ಜಿತ ನನ್ನ ಜನ್ಮ ಮಡು, ಇದೆ ಏಕೆ ಸ್ಯಮಂತಕವೋ, ನಿನಗೇಕೆ ಸ್ಯಮಂತಕವೋ? ಏಕೆಲ್ಲ ಮಾದಕ ದೈದಯ ಖಳರಂತಿ ಕೆಲಸವು ನಿನಗೆ. ಕೃಷ್ಣ, ಅಣ್ಣ, ಈ ನನ್ನ ಸಿಟ್ಟಿಗೆ ಕಾರಣ ಬಲವಾದದ್ದೇ ಇದೆ. ಅಪ್ಪಣೆ ಆಗಲಿ. ನಿನ್ನದಾದಂತಹ ನಡತೆ, ಈ ನಿನ್ನ ವರ್ತನೆ ತೀರಾ ಬದಲಾವಣೆಯನ್ನ ಹೊಂದಿದೆ. ನಾನು ತಪ್ಪು ಮಾಡಿದ್ದೀನಿ. ಹೌದು. ನನ್ನ ನಡತೆಯಲ್ಲಿ ದೋಷವೇ? ದೋಷ ಕಂಡಿದ್ದೇನೆ. ಎಲ್ಲಣ್ಣ ಅದು? ಬೇರೆ ಎಲ್ಲಿಯೂ ಅಲ್ಲ. ಸತ್ರಾರ್ಜಿತನ ಅನುಜನಾದ ಆ ಪ್ರಸೇನನನ್ನು ಯಾಕೆ ಕೊಂದೆ? ಅಯ್ಯಯ್ಯೋ. ಯಾಕೆ ಅವನ ಅಣ್ಣನಲ್ಲಿ ಮಣಿಯನ್ನು ಕೇಳಿದೆ? ಆ ಮಣಿಯನ್ನು ಅಪಹರಿಸುವ ಉದ್ದೇಶದಿಂದಲೇ ಅವನನ್ನು ಕೊಂದಿದ್ದಿ ಎಂಬ ಆಪಾದನೆ ನಿನ್ನ ಮೇಲೆ ಬಂದಿದೆ. ನನ್ನ
ತಮ್ಮನಾಗಿ ಹುಟ್ಟಿ ಹ್ಮ್ ನನ್ನ ಮಟ್ಟಿಗೆ ನೀನು ಕೀರ್ತಿಯನ್ನು ಉಳಿಸುವುದಕ್ಕೆ ಮುಂದಾಗಬೇಕಾದವ. ಅದನ್ನ ಬಿಟ್ಟು ನನ್ನ ಕೀರ್ತಿಯನ್ನೆಲ್ಲ ಪತನಗೊಳಿಸುವುದಕ್ಕೆ ಮುಂದಾದೆಯಲ್ಲ. ಯಾಕೆ ಹೀಗೆ ಮಾಡಿದೆಯೋ? ಅಣ್ಣ, ಯಾರ ಮೇಲೆ ಯಾರೋ ಅಪವಾದ ಹೇಳ್ಬೋದು, ಆದ್ರೆ ಹೇಳುವವರು ಮುಖ್ಯ ಅಲ್ಲ, ಕೇಳುವವರು ಮುಖ್ಯ ಆಗ್ತಾರೆ. ಹೇಳುವವರನ್ನು ಏನು ಮಾಡೋದಿಲ್ಲ ಜನ, ಕೇಳುವವರಿಗೆ ಬುದ್ಧಿ ಹೇಳ್ತಾರೆ. ನೀನು ನಂಬಿದೆಯೋ ಇದನ್ನು? ನಂಬದೇ ಇನ್ನೇನು? ಹಾಗಾದ್ರೆ ನನ್ನ ಮಾತು ಕೇಳಣ್ಣ. ಏನು? ನೀನೀಗ ನನ್ನನ್ನು ಏನು ಅಂತ ಹೇಳೋದು, ಏನು ಮಾಡಬೇಕು ಅಂತ ನನಗೆ ಅಪ್ಪಣೆ ಮಾಡೋದು ನೀನು? ಕೃಷ್ಣ, ನಡುವೆನ್ನು ಭೂ ಸಂಚರಣೆಗೆ ನಾನೇ, ನಡುವೆನ್ನು ಭೂ ಸಂಚರಣೆಗೆ ನಾನೊಂದಿರಲಿ ಕ್ಷಾರಿ ನಿನ್ನೊಡನೆ ಕ್ಷಣದಲ್ಲಿ ಪಡೆದನು ದುಶ್ಚೇತಗಳೊಡೆ ಲೋಕದಿ ಮುಡಿದನು ಅದ್ಭುತ. ಕೃಷ್ಣ, ಅಣ್ಣ, ನಿನ್ನ ದೆಸೆಯಲ್ಲಿ ಬಂದ ಈ ಅಪವಾದವನ್ನ ಹೊತ್ತು ಮಾನವಂತರ ಮುಂದೆ ಮುಖ ಎತ್ತಿ ತಿರುಗುವುದಕ್ಕೆ ಸಾಧ್ಯ ಇಲ್ಲ. ಈ ಪಾಪದ ಹೊರೆಯನ್ನು ತೊಳೆದುಕೊಳ್ಳಬೇಕಾದ್ರೆ ಇದು ನಾನೀಗಲೇ ಭೂ ಸಂಚಾರಕ್ಕೆ ಹೋಗ್ತೇನೆ. ತೀರ್ಥಯಾತ್ರೆಯನ್ನು ಪೂರೈಸಿ ನೀನು ಮಾಡಿದ ಪಾಪವನ್ನ ನಾನು ತೊಳೆದುಕೊಳ್ತೇನಂತೆ. ಅಂತೂ ಈ ದ್ವಾರಕೆಯಲ್ಲಿ ಒಂದು ಅರಕ್ಷಣವು ನಿಲ್ಲುವವನಲ್ಲ. ಹೊರಟೆ, ನೀನೇ ಇದ್ದುಕೋ. ನನ್ನಿಂದಾಗಿ ನಿನಗೆ ಮನೆ ಬೇಡ ಅಂತಾಗಿದೆ, ಬೇಡ. ನನ್ನಿಂದಾಗಿ ನಿನಗೆ ಸಂಸಾರ ಸಮಾಜ ಸಂಬಂಧ ಯಾವುದೂ ಬೇಡ ಅಂತಾಗಿದೆ. ಹೌದು, ಭೂ ಸಂಚರಣೆಗೆ ಹೊರಡ್ತೇನೆ. ಆದ್ರೆ ಒಂದು ಮಾತು, ಏನು? ಯಾವುದೇ ಅಪರಾಧಿಗೆ ವಿಚಾರಣೆಯನ್ನು ಮಾಡುವ ಹೊತ್ತಿಗೆ ವಿವರಣೆ ಕೊಡುವುದಕ್ಕೆ ಒಂದು ಅವಕಾಶ ಅಂತ ಇರ್ತದೆ. ನನಗೊಂದು ವಿವರಣೆಗೆ ಅವಕಾಶ ಕೊಡ್ತೀಯ? ಅವಕಾಶ? ನನ್ನದು ತಪ್ಪು ಅಂತ ನೀನು ಹೇಳಿದೆಯಲ್ಲ, ಆ ತಪ್ಪು ನಾನು ಮಾಡಿದ್ದುಂಟೋ ಇಲ್ವೋ ಅಂತ ಆದ್ರೂ ಕೇಳಬೇಕೋ ಬೇಡೋ ನೀನು? ಕೇಳೋಣ. ಯಾರು ಪ್ರಸೇನನ್ನು ನಾನು ಕೊಂದನೆ? ನೀನೇ ಕೊಂದ. ಯಾರು ಅವನು ಪ್ರಸೇನ? ಪ್ರಸೇನ ಬೋದುದಾರು ಅರೇ ಪ್ರಸೇನ ಬೋದುದಾನು ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ ರತ್ನವನು. ಬರಿದೇದ ಗಪವಾದ ಬೇವೆ ಎನ್ನೊಳು ನೀನು ಅಣ್ಣ, ಬರಿದೇದ ಗಪವಾದ ಬೇವೆ ಎನ್ನೊಳು ನೀನು. ದೋಷವಿರದು ಕೋಪವಿದೇದ ಗಗ್ರಜ ಸರಿಯ ನೀನಿ ಪರಿಯಗೈವುದು. ದೋಷವಿರದು ಕೋಪವಿದೇದ ಗಗ್ರಜ ಸರಿಯ ನೀನಿ ಪರಿಯಗೈವುದು. ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ, ಅಪಹರಿಸಲಿಲ್ಲವನ ರತ್ನವನು. ಅಣ್ಣ, ಕೃಷ್ಣ, ಯದುಕುಲಕ್ಕೆ ಒಡೆಯ ನೀನು, ಸಿಂಹಾಸನದ ಮೇಲೆ ಕುಳಿತಿದ್ದೀಯ. ನೀನು ಸಿಟ್ಟಿಲ್ಲದೆ ಆವೇಶಕ್ಕೆ ಒಳಗಾಗದೆ ಸಮಾಹಿತ ಚಿತ್ತನಾಗಿ ನನ್ನ ಮಾತುಗಳನ್ನು ಕೇಳಬೇಕು. ನನ್ನ ಬಗ್ಗೆ ನಿನಗೆ ಯಾರು ಈ ಮಾತನ್ನು ಹೇಳಿದ್ರು ಅಂತ ನಾನು ಪ್ರಶ್ನೆ ಮಾಡುವುದಿಲ್ಲ. ನಿನ್ನ ತಮ್ಮ ತಪ್ಪು ಮಾಡಿದ್ದಾನೆ ಎಂಬುದಕ್ಕಾಗಿ ನೀನು ಸಿಟ್ಟು ಮಾಡಿದ್ದಿ ಅಂತಂದ್ರೆ ನಿನಗೆ ತಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತಾಗ್ತದೆ. ಆದ್ರಿಂದ ನಾನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೇನೆ. ಪ್ರಸೇನ ಸತ್ತು ಹೋದ ಸುದ್ದಿ ನನಗೆ ಗೊತ್ತಿಲ್ಲ, ಮಣಿ ಕಾಣೆಯಾಗಿದೆ ಎಂಬ ಸುದ್ದಿಯೂ ನನಗೆ ಗೊತ್ತಿಲ್ಲ. ಮಣಿಯನ್ನು ಯಾರು ಅಪಹಾರ ಮಾಡಿದರೋ ಏನು ವಿಷಯ ಗೊತ್ತಿಲ್ಲದೆ ಇದ್ದ ನಾನು ಇದಕ್ಕೆ ಸಂಬಂಧಪಟ್ಟವ ಸಂಪೂರ್ಣ ಹೊಣೆಗಾರ ಅಂತ ಒಂದೇ ಸಲ ನೀನು ತೀರ್ಮಾನ ಮಾಡಿದ್ರೆ ಸತ್ಯಕ್ಕೆ ಅಪಚಾರವಾಗ್ತದೆ. ನಿನ್ನ ತಮ್ಮ ಹಾಗೆ ಮಾಡಬಹುದೇ? ಅವನಂಥವನೇ, ಇದನ್ನೂ ನೀನು ಯೋಚಿಸಿದ ಹಾಗಿಲ್ಲ. ಒಂದು ಮಾತು ಹೇಳ್ತೇನಣ್ಣ, ಆ ಮಣಿಯ ಬಗ್ಗೆ ನಾನು ಕೇಳಿದ್ದುಂಟು. ಆ ಮಣಿಯ ವಿಷಯದಲ್ಲಿ ನನಗೂ ಆಸಕ್ತಿ ಇದ್ದದ್ದು ಹೌದು. ಒಬ್ಬನಿಗೆ ಇನ್ನೊಂದು ವಸ್ತುವಿನ ಮೇಲೆ ಆಸಕ್ತಿ ಇತ್ತು ಅಂತ ಆದ ಮಾತ್ರಕ್ಕೆ ಆ ವಸ್ತುವನ್ನು ಅವ ಕದ್ದುಕೊಳ್ತಾನೆ ಅಂತ ಹೇಳುವ ನೀಚವಾದಂತಹ ಸಂಸ್ಕಾರ ಯಾರಿಗೆ ಬಂತೋ ನನಗೆ ಗೊತ್ತಿಲ್ಲ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವ ಸತ್ತದಕ್ಕೂ ನನಗೂ ಸಂಬಂಧ ಇಲ್ಲ, ಮಣಿ ಕಾಣೆಯಾದ್ದಕ್ಕೂ ನನಗೂ ಸಂಬಂಧ ಇಲ್ಲ. ಇದು ಸತ್ಯ, ಇದು ಸತ್ಯ. ಜೋರ ಜೋರತ್ವಗಳು, ಜೋರ ಜೋರತ್ವಗಳು ನಿನ್ನಳು ಮಾರಿ ಹುದು ಕಪಟಗಳು ಅರಿವೆ. ಯಾರುಳಿ ಪರಿ ನುಡಿಯ ಮಣಿಯ ಹಾರಗೈದು. ಕೃಷ್ಣ, ಅಣ್ಣ, ಬಂದ ಅಪವಾದವನ್ನ
ತೊಡೆದು ಹಾಕುವುದಕ್ಕೆ ಬೇರೆ ಹಲವು ಉದಾಹರಣೆಯನ್ನು ನೀನು ಕೊಡಬಹುದು. ಅದನ್ನೆಲ್ಲ ಒಪ್ಪಿ ನೀನಾಡಿದ್ದೇ ಸತ್ಯ ಎಂಬ ತೀರ್ಮಾನಕ್ಕೆ ಬರಲು ಸಾಧ್ಯವೇ ಇಲ್ಲ. ಯಾಕಣ್ಣ? ನೀನು ಸಣ್ಣವನಿರುವಾಗ ಜಾರತನವನ್ನ ಮಾಡಿದ್ದೀಯ, ಆಮೇಲೆ ಚೋರತನವನ್ನು ಮಾಡಿದ್ದೀಯ, ಇತ್ತೀಚೆಗೆ ವರ್ತಮಾನ ಸಿಕ್ಕಿದ್ದು ಕೊಲೆಗೆ ಗಡುಕ ಕೆಲಸವನ್ನು ಮಾಡಿದ್ದೀಯ. ಇಂತಹ ಕೊಲೆ ಕೆಲಸ ಮಾಡಿದಂತಹ ನಿನ್ನನ್ನು ನಾನು ಹೀಗೆ ಬಿಟ್ಟೆ ಅಂತಾದ್ರೆ ನಿನ್ನ ಮೇಲೆ ದೆಸೆಯಿಂದ ನಾವು ಊರಿನಲ್ಲಿ ಸಮಾಜಕ್ಕೆ ಮುಖ ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ ಕೃಷ್ಣ, ಒಂದು ಮಾತು ಹೇಳ್ತೇನೆ. ಏನು? ಆ ಮಣಿಯ ಸುದ್ದಿ ನಾನು ಕೇಳಿದಾಗ ಅದು ದಿನವೂ ಅಗಣಿತವಂತ ಧನವನ್ನು ಕೊಡುತ್ತದೆ ಅಂತ ತಿಳಿದಾಗ ಉಗ್ರಸೇನ ಮಹಾರಾಜರಲ್ಲಿ ಅದು ಇದ್ರೆ ಧರ್ಮ ಕಾರ್ಯಕ್ಕೆ ಉಪಯೋಗ ಆಗ್ತದೆ ಅಂತ ಒಂದು ಮಾತು ಕೇಳಿಸಿದ್ದು ಹೌದು. ಆ ಕೇಳಿಸಿದ್ರ ಪರಿಣಾಮ ಇಷ್ಟು ದೊಡ್ಡ ಪ್ರಕರಣ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನು ಕೊಡುವುದಕ್ಕೆ ಇಷ್ಟಪಡಲಿಲ್ಲ. ನಾನು ಆ ಮಣಿಯ ವಿಷಯ ಮರೆತಿದ್ದೆ. ಈಗ ಮಣಿ ಇಲ್ಲ, ಮಣಿ ಕೊಂಡು ಹೋದಂತಹ ಪ್ರಸೇನ ಇಲ್ಲ ಅಂತ ಆಗುವಾಗ ಅದಕ್ಕೆಲ್ಲ ನಾನು ಕಾರಣ ಅಂತ ನೀನು ಹೇಳಿ ನಾನು ಸಣ್ಣ ಪ್ರಾಯದಲ್ಲಿ ಬೆಣ್ಣೆ ಕದ್ದ ಸುದ್ದಿಯನ್ನು ಈ ಹೊತ್ತು ಎತ್ತಿ ಹೇಳ್ತಾ ಇದ್ದಿ. ಹೌದು, ಇರಬಹುದು. ಸಣ್ಣ ಪ್ರಾಯದಲ್ಲಿ ನಾನು ಚೋರನಾಗಿರಬಹುದು, ನಾನು ಜಾರನೂ ಇರಬಹುದು. ಒಂದು ಹೇಳ್ತೇನೆ, ನನ್ನ ಜಾರತನದ ಪರಿಣಾಮವಾಗಿ ಯಾವ ಹೆಣ್ಣಾದರೂ ನಿನ್ನಲ್ಲಿ ದೂರ ಹೇಳಿದಳೋ ಹೇಳು. ಅದಿಲ್ಲ. ಹಾಗಾದ್ರೆ ಅದು ಜಾರತನ ಆಗುವುದಿಲ್ಲ. ಇನ್ನೊಬ್ಬರು ಅಪವಾದ ಹೇಳದೇ ಇದ್ದದ್ದು ನಾನು ಕದ್ದುಕೊಂಡೆ ಅಂತ ಈಗ ಯಾರಾದರೂ ದೂರ ಹೇಳಲಿಕ್ಕೆ ಬಂದರೋ ಹೇಳು. ಆ ಕಾಲದಲ್ಲಿ ಆ ಪ್ರಾಯದಲ್ಲಿ ನಾನು ಕದ್ದದ್ರಲ್ಲಿ ಪಾಲುಗಾರನಾಗಿ ಮೆದ್ದವ ನೀನು ಇದ್ದಿ. ಈಗ ಅದನ್ನು ನೆನಪು ಮಾಡಿ ಹೇಳ್ತಿ ಅಂತಂದ್ರೆ ಅರ್ಥ ಏನು ಗೊತ್ತೇ? ನಿನಗೆ ಒಟ್ಟಿನ ಮೇಲೆ ಸಿಟ್ಟು ಬಂದಿದೆ, ತಮ್ಮನನ್ನು ನೀನು ನಂಬದೇ ಇದ್ದ ಸ್ಥಿತಿ ನಿನಗುಂಟಾಗಿದೆ, ತಮ್ಮನಿಂದ ಮಾನ ಹೋಯಿತು ಅಂತ ನೀನು ಯೋಚಿಸ್ತಿ. ಅಣ್ಣ, ನಿನಗೆ ನಂಬುಗೆ ಬರೆಸುವುದಕ್ಕೆ ಒಂದು ಮಾತು ಹೇಳ್ತೇನೆ. ನಾನು ನಿರಪರಾಧಿ, ಆಣೆ ಕೊಟ್ಟು ಹೇಳ. ಜನನೀ ಜನಕ ರಾಣೆ ಕೇಳು, ಜನನೀ ಜನಕ ರಾಣೆ ಕೇಳು, ಆ ಮಣಿಯು ಪ್ರಸೇನನ್ವಾರ್ತೆಗಳು, ಆ ಮಣಿಯು ಪ್ರಸೇನನ್ವಾರ್ತೆಗಳು ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ, ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಂಗೆ. ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನುಮಾನ ಅಣ್ಣ, ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನುಮಾನವಣ್ಣ. ಜನನೀ ಜನಕ ರಾಣೆ ಕೇಳು, ಆ ಮಣಿಯು ಪ್ರಸೇನನ್ವಾರ್ತೆಗಳು. ಅಣ್ಣ ಕೃಷ್ಣ, ನೀನು ಸಿಟ್ಟಿನಿಂದ ಎಲ್ಲರನ್ನು ಬಿಟ್ಟು ಹೋಗುವಂತ ನಿರ್ಧಾರಕ್ಕೆ ಬಂದ್ರಿ. ಹೌದು. ನಿನ್ನನ್ನು ಸಮಾಧಾನ ಪಡಿಸುವುದಕ್ಕೆ ನಾನು ಏನಾದರೂ ಮಾಡಲೇಬೇಕು. ಏನಾದರೂ ಮಾಡುವುದು ಅಂದ್ರೆ ಸುಳ್ಳು ಹೇಳುವುದಲ್ಲ, ಅಲ್ಲ. ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೇನೆ, ಆದರೂ ನೀನು ನಂಬ್ತಾ ಇಲ್ಲ. ಇಲ್ಲ. ಒಂದು ಮಾತು ಹೇಳ್ತೇನೆ, ತಂದೆ ತಾಯಿಗಳಿಂದ ದೊಡ್ಡವರು ಮಕ್ಕಳಿಗೆ ಯಾರು ಹೇಳು ಈ ಪ್ರಪಂಚದಲ್ಲಿ? ಯಾರಿಲ್ಲ. ನಮ್ಮ ಮಾತಾಪಿತರ ಅಂತ ವಸುದೇವ ದೇವಕಿಯರ ಆಣೆಯಾಗಿ ಹೇಳ್ತೇನೆ, ನೀನು ಯಾವ ಅಪವಾದವನ್ನು ನನ್ನ ಬಗ್ಗೆ ಕೇಳಿದ್ದೀಯೋ ಅದಕ್ಕೂ ನನಗೂ ಏನೇನೂ ಸಂಬಂಧ ಇಲ್ಲ. ನಾನು ಈ ಪ್ರಕರಣದಲ್ಲಿ ನಿಜವಾಗಿ ನಿರಪರಾಧಿ ಅಣ್ಣ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನು ನಂಬಿ ನಿನ್ನ ಬೆನ್ನು ಬಿದ್ದ ತಮ್ಮನನ್ನು ಕಳ್ಳ ಸುಳ್ಳ ಜಾರಾಚೋರ ಅಂತ ಬೈದು ನನಗೆ ಏನೂ ಬೇಡ ಅಂತ ಹೊರಟು ಹೋಗುವುದಕ್ಕೆ ನೀನು ಸಿದ್ಧನಾದ್ರೆ ಎಂಥ ಸಂಸಾರಕ್ಕೆ, ಎಂಥ ಅಣ್ಣ ತಮ್ಮಂದಿರಿಗೆ ಏನು ಗತಿ ಬಂತು ಅಂತ ಯೋಚಿಸಬೇಕೋ ಬೇಡೋ. ದಯವಿಟ್ಟು ಸಿಟ್ಟು ಮಾಡಬೇಡ. ನಾನು ನಿರಪರಾಧಿ ಅಣ್ಣ, ನಿಜವಾಗಿ ನಿರಪರಾಧಿ. ನಾನು ನನಗೇನೂ ಗೊತ್ತಿಲ್ಲ ಈ ಪ್ರಸಂಗದಲ್ಲಿ. ಕೃಷ್ಣ ಅಣ್ಣ, ಈ ಅಪವಾದ ನಿನ್ನ ಮೇಲೆ ಬಂದದ್ದು ಸತ್ಯಕ್ಕೆ ಬಹು ದೂರ ಅಂತ ಹೇಳ್ತಾ ಇದ್ದ. ಖಂಡಿತವಾಗಿ ದೂರ. ನೀನು ನಿರಪರಾಧಿ ಅಂತ ಆಗಬೇಕಿದ್ರೆ, ನಿರ್ದೋಷಿ ಅಂತ ಆಗಬೇಕಿದ್ರೆ ಪ್ರಸೇನ ಹೇಗೆ ಸತ್ತ, ಅವನ ಸಾವಿಗೆ ಕಾರಣ ಏನು, ಮಣಿಯ ಅವಸ್ಥೆ ಏನಾಯಿತು ಎಂಬ ಸತ್ಯವನ್ನು ಶೋಧಿಸಿ ಸತ್ರಾರ್ಜಿತನಿಗೂ ಹಾಗೂ ನಮ್ಮ ಮೇಲೆ ಅಪವಾದವನ್ನು ಹೇರಿದ ಅನೇಕ ವ್ಯಕ್ತಿಗಳಿಗೂ ಮನದಟ್ಟಾಗುವ ಹಾಗೆ ಪ್ರಾಮಾಣಿಕವಾಗಿ ನೀನು ನಿರ್ದೋಷಿ ಅಂತ ಈ ದೋಷದಿಂದ ಮುಕ್ತಿ ಹೊಂದುವುದಕ್ಕೆ ಶ್ರಮ ಪಡಲೇಬೇಕು, ಶ್ರಮಿಸಲೇಬೇಕು. ರಾಹುಗ್ರಸ್ತನಾದಂತಹ ಸೂರ್ಯನನ್ನು ಯಾರೂ ಮಾನಿಸುವುದಿಲ್ಲ. ಅಪವಾದದಿಂದ ಕೂಡಿದಂತಹ ವ್ಯಕ್ತಿಗೆ ಯಾವ ಗೌರವವೂ ಇರುವುದಿಲ್ಲ. ಇಲ್ಲ. ನನಗೆ ಅಪವಾದ ಬಂದ್ರೆ ಅದು ನಿನಗೆ ಬಂದ ಹಾಗೆ. ಹೌದು. ಆದ್ರಿಂದ ನೀನು ಹೇಳುವ ಮಾತು ನಾನು ಒಪ್ಪಿಕೊಳ್ಬೇಕಾದ್ದೆ. ಖಂಡಿತ ಪ್ರಯತ್ನಿಸ್ತೇನೆ, ನಿನ್ನ ಅಪ್ಪಣೆ ಅಂತ ಹೊರಡುತ್ತೇನೆ. ಈ ಅಪವಾದ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ತಿಳಿಯುವುದು ಮಾತ್ರ ಅಲ್ಲ, ಆ ಮಣಿ ಎಲ್ಲಿದೆಯೋ ಅದನ್ನು ಪತ್ತೆ ಮಾಡಿ ಮತ್ತೆ ತಂದು ಒಪ್ಪಿಸುವ ಕೆಲಸ ಮಾಡ್ತೇನೆ. ಆಶೀರ್ವಾದ ಮಾಡು. ಅಲ್ಲಿಯವರೆಗೆ ನಗರ ಪ್ರವೇಶ ಮಾಡುವುದಿಲ್ಲ, ನಿನ್ನ ಮುಖ ನೋಡುವುದಿಲ್ಲ. ಇದಕ್ಕೆ ನನ್ನ ಆಣೆ. ಆಶೀರ್ವದಿಸಿದ್ದೇನೆ, ಹೋಗಿ ಬಾ. ಪ್ರೀತಿಯೊಳು ಬಲಭದ್ರ ವಂದಿಸಿ
ಮಾತುಳಾಂತಗ ಎಂದನ ಗ್ರಜ ಭೂತಳಗಳೆಲ್ಲಿರಲಿ ಸತ್ರಾಜಿತನ ಸಹಭವನ ಈತ ಕ್ಷಣ ವೈದ್ಯ ಜೀವಗಳಾದ್ರೆ ಕರೆದಿರ ತಾಪುರುಡೆ ನಮ್ಮಣ್ಣನಿಗೆ ಬಂದ ಸಿಟ್ಟು ನನ್ನ ಮಾತಿನಿಂದ ಇಳಿದು ಹೋಗಿದೆ. ಆಶೀರ್ವಾದ ಮಾಡಿ ಕಳಿಸಿದ್ದಾನೆ. ಅವನಾದರೂ ಏನು ಮಾಡ್ತಾನೆ ಪಾಪ. ನನ್ನ ತಮ್ಮ ಒಳ್ಳೆಯವನು, ನನ್ನ ತಮ್ಮ ಯೋಗ್ಯತಾವಂತ, ನನ್ನ ತಮ್ಮ ಅಸಾಮಾನ್ಯ ವ್ಯಕ್ತಿತ್ವ ಉಳ್ಳವನು ಅಂತ ತಿಳಿದವನಿಗೆ ಸುಳ್ಳ, ಅನ್ಯಾಯಗಾರ, ಕೊಲೆಪಾತಕಿ ಎಂಬ ಮಾತು ಕೇಳಿದರೆ ಸಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ನನ್ನನ್ನು ಖಂಡಿಸಿದ. ನನಗೆ ಹೊಣೆಗಾರಿಕೆ ಹೆಚ್ಚಾಯಿತು. ಅವನನ್ನು ಸಮಾಧಾನಗೊಳಿಸುವುದಕ್ಕಾಗಿ ನಾನು ಆಶ್ವಾಸನೆ ಕೊಟ್ಟದ್ದಲ್ಲ. ಯಾವನೇ ವ್ಯಕ್ತಿ ದೂಷಿತವಾದಂತಹ ಒಂದು ಮಾತು ಬಂದಾಗ ಆ ಕೊಳೆಯನ್ನು ಕಳೆದುಕೊಳ್ಳುವುದಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಮಾಡಲೇಬೇಕು. ಏನು ಮಾಡೋದರ ಮೂಲಕವಾಗಿ ಅಪವಾದ ಪರಿಹಾರ ಆದೀತೋ ಈ ನಿರ್ಧಾರ ನನಗಿದೆ. ಬೇಟೆಗಾಗಿ ಹೋದಂಥ ಪ್ರಸೇನ ಹಿಂದಕ್ಕೆ ಬಂದಿಲ್ಲ. ಅವನು ತೆಗೆದುಕೊಂಡು ಹೋದಂಥ ಮಣಿ ಎಲ್ಲಿ ಹೋಯಿತೋ ಗೊತ್ತಿಲ್ಲ. ಆದ್ದರಿಂದ ಇದಕ್ಕೆ ಕೃಷ್ಣ ಕಾರಣ ಇರಬಹುದು ಅಂತ ಮಾತು ಬಂದಿದೆ. ನನಗೆ ಅಪವಾದ ಬಂದ ಸುದ್ದಿಯನ್ನು ಕೇಳಿ ಬಹಳ ಜನ ನನ್ನಿಂದ ದೂರಾದರೂ ಕೆಲವರು ನನ್ನ ಜೊತೆಗಿದ್ದಾರೆ. ಯಾದವ ವೀರರು, ಸಾತ್ಯಕ್ಕೆ ಮೊದಲಾದಂತಹ ನಮ್ಮ ಆಪ್ತರು. ನಾನು ಅಪವಾದವನ್ನು ಪರಿಹಾರ ಮಾಡದೆ ಅಣ್ಣನ ಮುಖ ನೋಡುವುದಿಲ್ಲ, ನಗರ ಪ್ರವೇಶ ಮಾಡುವುದಿಲ್ಲ ಅಂತ ತಿಳಿದ ಇವರು, ಕೃಷ್ಣ ನೀನೆಲ್ಲಿಗೆ ಹೋಗ್ತೀಯೋ ಅಲ್ಲಿ ನಾವೂ ಬರ್ತೇವೆ, ನಿನ್ನ ಜೊತೆಗಿರ್ತೇವೆ ಅಂತ ಹೇಳಿದ್ದಾರೆ. ಈ ಮಾತು ನನಗೆ ಸಂತೋಷವನ್ನು ಉಂಟು ಮಾಡ್ತದೆ. ಇಂತಹ ಹೊತ್ತಿನಲ್ಲಿ ನನ್ನ ಜೊತೆಯಲ್ಲಿ 4 ಜನ ಇದ್ದರೆ ನನಗೆ ಸಮಾಧಾನವೇ. ಅವರು ನನ್ನನ್ನು ನಂಬಿದ್ದಾರೆ, ನಾನು ಮೋಸಗಾರ ಅಲ್ಲ, ದ್ರೋಹಿ ಅಲ್ಲ, ಕೊಲೆಗಾರ ಅಲ್ಲ ಅಂತ ನಂಬಿದ್ದಾರೆ ಎಂಬಲ್ಲಿ ನನಗೆ ತೃಪ್ತಿ ಇದೆ. ಎಲ್ಲರನ್ನು ಕರೆದುಕೊಂಡು ಹೊರಟಿದ್ದೇನೆ. ಪ್ರಸೇನ ಬೇಟೆಗಾಗಿ ಹೊರಟಂತಹ ದಾರಿ ಯಾವುದು ಅಂತ ಕೇಳಿ ತಿಳಿದಿದ್ದೇನೆ. ಆ ದಾರಿಯನ್ನು ಹಿಡಿದು ನಗರವನ್ನು ಬಿಟ್ಟು ಕಾಡಿನ ಕಡೆಗಾಗಿ ಬಹಳ ದೂರ ಸಾಗಿ ಬಂದಿದ್ದೇನೆ. ಹೋಗ್ತೇನೆ ಮುಂದೆ. ತುರಗ ಪಾದದ ತುರಗ ಪಾದದ ಚಿನ್ನೆ ಅರಸು ಬೈದಿದ ಒಂದು ಸರಸಿ ಎಡೆಯೋಳು ರಕ್ತ ಸುರಿದಿಯುವುದ ಕಂಡು ಧುರಗೈದು ಕೇಸರಿಯ ನಖದಿ ಕರುಳುಗಿಜಿಸುವ ಧುರಗೈದು ಕೇಸರಿಯು ನಖದಿ ಕರುಳುಗಿಸುವ ತೊರೆದು ಬಿದ್ದ ಪ್ರಸೇನ ನಿರವತ ಕಂಡು ತೊರೆದು ಬಿದ್ದ ಪ್ರಸೇನ ನಿರವತ ಕಂಡು ಬೇಟೆಗಾಗಿ ಯಾವ ಪ್ರಸೇನ ಯಾವ ದಾರಿಯಲ್ಲಿ ಹಿಡಿದು ಹೋಗಿದ್ದಾನೋ ಆ ದಾರಿಯನ್ನು ಅವರಿವರಿಂದ ಕೇಳಿ ಮುಂದುವರೆದು ಬಂದಂಥ ನನಗೆ ನಿರಾಶೆಯೂ ಉಂಟಾಗಲಿಲ್ಲ. ಕುದುರೆ ಏರಿ ಅವನೊಬ್ಬನೇ ಸಾಗಿದ್ದಾನೆ ಅಂತ ಈ ಕುದುರೆಯ ಹೆಜ್ಜೆಯ ಗುರುತು ಕಂಡಾಗ ಗೊತ್ತಾಗ್ತಾ ಇದೆ. ಮುಂದುವರೆದು ಬಂದರೆ ಸರೋವರವೊಂದರ ತಟದಲ್ಲಿ ಇದೇನು ನೆತ್ತರು ಬಿದ್ದಿದೆ. ಯಾರ ನೆತ್ತರು ಇರಬಹುದು ಇದು? ಏನಿಲ್ಲಿ ಅನಾಹುತ ನಡೆದಿದೆ? ಓಹೋ, ಪ್ರಸೇನನ ಕಳೇಬರ. ಗಾಯ ತುಂಬಾಗಿ ಸತ್ತು ಬಿದ್ದಿದ್ದಾನೆ. ಇವನ ಮೈಯಲ್ಲಿರುವ ಗಾಯವನ್ನು ಕಂಡ್ರೆ ಇದು ಮನುಷ್ಯರಿಂದಾದ ಗಾಯ ಅಲ್ಲ, ಆಯುಧದ ಗಾಯ ಅಲ್ಲ. ಮೈ ತುಂಬ ಗೀರು ಗಾಯ, ಪರಚಿ ಕಚ್ಚಿ ಇವನನ್ನು ಹಿಂಸಿಸಿದ್ದು ಹುಲಿಯೋ ಸಿಂಹವೋ ಇರಬೇಕು. ಕಾಡು ಪ್ರಾಣಿಗೆ ಇವನು ಬಲಿಯಾಗಿದ್ದಾನೆ. ಅಯ್ಯೋ ಪಾಪಿ, ಯಾವ ಮಣಿಯನ್ನು ನಾನು ಕೇಳುವುದಕ್ಕೆ ಬಂದನೋ ಆಗ ಅಣ್ಣ ತಮ್ಮ ಇಬ್ಬರೂ ಸೇರಿ ಪರಚಾಡಿದ್ರಿ, ನನ್ನನ್ನು ಕಂಡ ಮಾತಿನಲ್ಲಿ ನಿಂದಿಸಿದ್ರಿ. ಈಗ ಭೂಮಿಯ ಮೇಲೆ ಬಿದ್ದಿದ್ದಿ, ಮಣಿಯನ್ನು ಕಳೆದುಕೊಂಡಿದ್ದಿ, ನನ್ನ ತಲೆ ಮೇಲಷ್ಟು ಅಪವಾದವನ್ನು ಕಟ್ಟಿ ಈ ಲೋಕದಿಂದ ಹೊರಟು ಹೋಗಿದ್ದಿ. ಥೋ ನಿನ್ನ. ಆದರೆ ಇವನಿಗೆ ಈ ಗತಿ ಬಂತಲ್ಲ, ಇದು ಯಾಕೆ? ಇವನನ್ನು ಕೊಂದದ್ದು ಸಿಂಹವೋ ಹುಲಿಯೋ ಇರಬಹುದು. ಆದರೆ ಅಷ್ಟಕ್ಕೆ ನಾನು ಮುಂದುವರಿಯುವುದಕ್ಕಲ್ಲ, ಮುಂದೆ ಈ ಮಣಿಯ ಗತಿ ಏನಾಯಿತು ಅಂತ ನೋಡಬೇಕು. ಅರೆ, ಇದೇನಿಲ್ಲಿ ಕಾಣಿಸ್ತಾ ಇದೆ? ಸಿಂಹದ ಕಳೇಬರ. ಭಯಂಕರವಾದಂಥ ಹೋರಾಟವನ್ನು ಮಾಡಿ ಸಿಂಹ ಅಳಿದು ಬಿದ್ದಿದೆ ಅಂತಾಯಿತು. ಸಿಂಹವನ್ನು ಕೊಂದದ್ದು ಯಾರು ಅಂತ ನೋಡಿದರೆ ಮನುಷ್ಯರಲ್ಲ. ಈ ಹೆಜ್ಜೆಯ ಗುರುತುಗಳನ್ನು ಕಂಡ್ರೆ ಆಶ್ಚರ್ಯ. ನನಗೀಗ ಸ್ಪಷ್ಟ ಅರ್ಥ ಆಗ್ತಾ ಇದೆ. ಇಲ್ಲಿ ಏನು ನಡೆದಿದೆಯೋ ಅದನ್ನು ನಾನು ತಿಳಿಯುತ್ತೇನೆ. ಗೆಳೆಯರೇ, ಕಂಡಿರೇ ಕಂಡಿರೇ ನೋಡಿದಿರೇ ನೋಡಿದಿರೆ ಭಲ್ಲು ಕೈಯಡೆ ಮಾಡಿಯುವುದು ಹರ್ಯಕ್ಷನುಳು ಧುರವನೋ ರೂಢಿ ಜರ್ಜರಮಾಗಿ ಧೂಸವೆದ್ದು ಶೋಣಿದದಿ ಕೂಡಿ ಕೆಸರಾಗಿಹುದು ಹನನವ ಮಾಡಿ ಶಿವನ ಮಣಿಯರುರೇ ಶಿವನ ಹನನವ ಮಾಡಿ ಮಣಿಯನುರೆ ಕೊಂಡೋಡಿವುದು ಪಥವಿಡಿದು
ತಾನರಸಬೇಗಿರುತ್ತ ಮುಂದೈದೆ. ಖಂಡಿತ ನನ್ನ ಊಹೆ ಸತ್ಯ. ಯದುವೀರರೇ, ಈ ಸಿಂಹ ಸತ್ತು ಬಿದ್ದ ರೀತಿಯನ್ನು ನೋಡಿ, ಆ ಪ್ರಸೇನ ಸತ್ತು ಬಿದ್ದಂತಹ ಕ್ರಮವನ್ನು ನೋಡಿ. ಪ್ರಸೇನನನ್ನು ಸಿಂಹ ಕೊಂದದ್ದು ಹೌದು, ಸಿಂಹವನ್ನು ಕೊಂದದ್ದು ಮನುಷ್ಯನಲ್ಲ. ಇಲ್ಲಿ ಉರುಡಾಟ ನಡೆದಿದೆ. ಪೊದೆಗಳೆಲ್ಲ ಅಡಿಮೇಲಾಗಿದ್ದಾವೆ. ಮಣ್ಣಿನ ರಾಶಿಯೇ ಎದ್ದು ಬಿದ್ದಿದೆ. ನೆತ್ತರು ಈ ಮಣ್ಣಿನ ಮೇಲೆ ಬಿದ್ದದ್ದು ಸ್ಪಷ್ಟ ಕಾಣಿಸ್ತಾ ಇದೆ. ಈ ಹೆಜ್ಜೆ ಗುರುತು ಕಂಡ್ರೆ ಇದೆಲ್ಲೋ ಕರಡಿಯ ಹೆಜ್ಜೆ ಇರಬೇಕಲ್ಲ. ಹಾಗಾದರೆ ಯಾವುದೋ ಒಂದು ದುಷ್ಟ ಕರಡಿ, ಮಹಾಬಲಶಾಲಿಯಾದಂಥ ಕರಡಿ, ಸಿಂಹವನ್ನು ಕೊಲ್ಲುವ ಸಾಮರ್ಥ್ಯವುಳ್ಳ ಕರಡಿ ಇಲ್ಲಿ ವಿಜಯ ಸಾಧನೆ ಮಾಡಿದೆ ಅಂತಾಯಿತು. ನೋಡಿ, ಪ್ರಸೇನ ಏರಿ ಬಂದಂಥ ಕುದುರೆಯ ಕಡಿವಾಣ ಮಾತ್ರ ಇದೆ. ಆದರೆ ಬೆನ್ನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಕಟ್ಟಿದಂಥ ಚರ್ಮದ ಆಸನ ಮಾತ್ರ ಬಿದ್ದಿದೆ. ಕುದುರೆಯನ್ನು ಸಿಂಹ ತಿಂದಿತು, ಸಿಂಹವನ್ನು ಕರಡಿ ಕೊಂದಿತು. ಹಾಳಾಗಿ ಹೋಗಲಿ, ಸತ್ತವರ ಸುದ್ದಿ ಬೇಡ. ಮಣಿಯಲ್ಲಿ ಅಪವಾದದಿಂದ ಮುಕ್ತನಾಗಬೇಕಾದ್ರೆ ನಾನು ಮಣಿಯನ್ನು ಪಡೆಯಲೇಬೇಕು. ಇಲ್ಲೆಲ್ಲೂ ಆ ಮಣಿ ಕಾಣಿಸ್ತಾ ಇಲ್ಲ. ಹಾಗಾದರೆ ಯಾವ ಕರಡಿ ಈ ಸಿಂಹವನ್ನು ಕೊಂದಿತೋ ಆ ಕರಡಿಯೇ ಇಲ್ಲಿಂದ ಮಣಿಯನ್ನು ಅಪಹಾರ ಮಾಡಿರಬೇಕು. ಕರಡಿ ಹೋದ ದಾರಿಯಲ್ಲೇ ಮುಂದುವರಿಯೋಣ. ಹೋಗೋಣ ಮುಂದೆ. ಬನ್ನಿ ಬನ್ನಿ. ಕಂಡಿರೆ ವೃಕ್ಷ ಗುಹೆಯ ಮಣಿಯ ಸೆಳೆಕೊಂಡಿದರೊಳಿರ್ಪ ಬಗೆಯ ಕಂಡು ನಾನೀ ಕ್ಷಣದಲ್ಲಿ ಗಗನಸುವ ಹಿಂಡಿ ಬಯನದಿ ಕೊರೆಯುಲಿ. ನಾವು ಬಂದ ದಾರಿ ಖಂಡಿತ ತಪ್ಪಾಗಲಿಲ್ಲ. ಕರಡಿ ಹೆಜ್ಜೆಯನ್ನು ಗುರುತಿಸ್ತಾ ಬಂದರೆ ಬಹುದೊಡ್ಡ ಗುಹೆ ಬಾಗಿಲಿಗೆ ಬಂದಿದ್ದೇವೆ. ಒಳಗಡೆ ಕತ್ತಲೆ ತುಂಬಿದೆ. ಕರಡಿಯ ಹೆಜ್ಜೆ ಗುರುತು ಒಳಗಿನವರೆಗೆ ಹೋಗಿದೆ. ಬಹುಶಃ ಅದರ ಆವಾಸ ಸ್ಥಾನ ಇದಿರಬೇಕು. ಮಣಿಯ ಸಮೇತ ಇದು ಆ ಗುಹೆಯೊಳಗೆ ಸೇರಿರಬೇಕು. ಮಿತ್ರರೇ, ನನಗಂತೂ ಒಂದು ಯೋಚನೆ ಆಗ್ತಾ ಇದೆ. ನಾವೆಲ್ಲ ಒಳಗನುಗ್ಗುವ ಅಗತ್ಯ ಇಲ್ಲ. ಅವನೆಂತಹ ಸಾಮರ್ಥ್ಯಶಾಲಿಯಾದಂಥ ಪ್ರಾಣಿಯಾಗಿರಲಿ, ನಾನು ಅವನನ್ನು ಎದುರಿಸಬಲ್ಲೆ, ಅವನನ್ನು ನಾಶ ಮಾಡಬಲ್ಲೆ. ನಾನು ಬರುವವರೆಗೆ ನೀವೆಲ್ಲ ಸುಮ್ಮನೆ ಇಲ್ಲಿ ಉಳಿಯಿರಿ. ನನ್ನ ಮಾರ್ಗ ಪ್ರತೀಕ್ಷೆಯಲ್ಲಿರಿ. ನಾನು ಒಳಗೆ ಹೋಗ್ತೇನೆ. ಯಾರದು ಏನದು ಅಂತ ನೋಡಿ ಮಣಿಯ ಸಮೇತ ಹಿಂದೆ ಬರ್ತೇನೆ. ಓಹೋ, ವರಸ್ಯಮಂತಕರತ್ನವೋ ವರಸ್ಯಮಂತಕರತ್ನವೋ ಖಂಡಿತದೊಳಿರುವುದೀರ್ಪುದ ತೇಜವೋ ಮಿರುಗುತ್ತಿದೆ ಎಂದರಿಯುತ್ತ ಹರಿ ಮುಂದೆ ತೆರಳೆ ತನ್ನಳು ನಲಿಯುತ್ತ ಕತ್ತಲೆಯ ಗುಹೆಯೊಳಗೆ ಮುಂದುವರಿದು ಬಂದಾಗ ದಿವ್ಯ ಪ್ರಭೆ ಕಾಣಿಸ್ತಾ ಇದೆ. ಇದು ದೀಪದ ಬೆಳಕಲ್ಲ, ಸ್ಯಮಂತಕ ಮಣಿಯ ಪ್ರಭೆಯೇ ಇರಬೇಕು. ಏನೀ ಪ್ರಕಾಶ? ಹಾಗಾದರೆ ಮಣಿ ಇಲ್ಲಿ ಇದೆ ಅಂದ ಮಾತ್ರಕ್ಕೆ ಮುಂದುವರಿಯುವುದಕ್ಕೆ ಸಾಧ್ಯವೇ? ಈ ಒಳಗಿನ ವಾತಾವರಣ ಏನೋ ಯೋಚಿಸಬೇಕಾದ್ದೇ ಉಂಟು. ಒಂದೇ ಸಲ ನಾನು ಮುಂದುವರಿದು ಮಣಿ ಇದೆ ಅಂತ ಆ ಕಡೆಗೆ ಧಾವಿಸಿದರೆ ಕೆಟ್ಟದ್ದಾಗುವುದಕ್ಕೆ ಸಾಧ್ಯ. ಈ ಬಂಡೆಯ ಮರೆಯಲ್ಲಿ ನಿಂತು ಇಲ್ಲಿನ ಚಲನವಲನವನ್ನು ಗಮನಿಸಿ ಮುಂದೆ ಏನಾಗುವುದು ನೋಡಿ ನಿಧಾನವಾಗಿ ಮುಂದುವರಿಯುತ್ತೇನೆ. ಸ್ವಲ್ಪ ಮರೆಯಾಗಿರ್ತೇನೆ. ಶರದ ಪೂರ್ಣಿಮೆಯೋದಯ ಚಂದಿರ ಕಾಂತಿ ಶರದ ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುವ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೂ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೂಗಿ ಬಾಲನ ತೊಟ್ಟಿಲು ಹರುಷದಿಂದಲೇ ತೂಗುದ ಗಿರಿಜರಮೆ ವಾಣಿಯನ ಚೆಲ್ವಿಕೆಗೆ ಮಿಗಿಲು ಸರಸಿ ಜಾಂಬಗಿ ಮೆರೆವ ಸೌಂದರ್ಯ ವಿಭ್ರಮಗೆ ಬೇರೆ
ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಿರುವುದರಾಗಲು ಏನಾಶ್ಚರ್ಯ! ಇಲ್ಲಿನ ಪ್ರಕಾಶವನ್ನು ಮಣಿಯ ಪ್ರಕಾಶವೆಂದೇ ನಾನು ಭ್ರಮಿಸಿದ್ದೆ. ಅದನ್ನು ಮೀರಿದ ಪ್ರಕಾಶದ ಪುಂಜವೊಂದು ಇಲ್ಲಿದೆ ಎಂಬ ಕಲ್ಪನೆಯೇ ನನಗಾಗ ಇರಲಿಲ್ಲ. ಆಹಾ, ಶರತ್ಕಾಲದ ಚಂದ್ರಿಕೆಯಂತಹ ಮುಖಮುದ್ರೆಯುಳ್ಳ ಸುಂದರಿಯಾದ ತರುಣಿಯೊಬ್ಬಳು ಈ ಕಡೆಗೆ ಬರ್ತಾ ಇದ್ದಾಳೆ. ನನ್ನನ್ನು ಅವಳು ಗಮನಿಸದೇ ಇದ್ದರೂ ಅವಳನ್ನು ನಾನು ಸರಿಯಾಗಿ ಗಮನಿಸಿದೆ. ನಾನಿದ್ದ ಸ್ಥಳ ಅವಳಿಗೆ ಕಾಣಿಸುವುದಿಲ್ಲ. ಅವಳ ಚಲನವಲನ, ಅವಳ ಸೌಂದರ್ಯ, ಆಹಾ, ಯಾರಿವಳು? ಏನೇ ಅಸಾಮಾನ್ಯವಾದಂತಹ ರೂಪ! ಬ್ರಹ್ಮರಸಿಯಾದ ವಾಣಿಯೇ, ಹರನರಸಿಯಾದ ಗಿರಿಜೆಯೇ, ಮನ್ಮಥನರಸಿಯಾದ ರತಿಯೇ? ಈ ಗುಹಾಲಯದಲ್ಲಿ ಇಂತಹ ಒಂದು ಸ್ತ್ರೀರತ್ನ ಇರಬಹುದು ಎಂಬ ಕಲ್ಪನೆಯೇ ನನಗಿರಲಿಲ್ಲ. ನೋಡಿದೆ, ಬೆರಗಾಗಿ ನೋಡಿದೆ, ಮರವಟ್ಟು ನೋಡಿದೆ. ನಾನು ನೋಡ್ತಾ ಇರುವುದನ್ನು ಅವಳು ನೋಡ್ತಿಲ್ಲ ಎಂಬುದೇ ನನಗೆ ಸಮಾಧಾನ. ಇರಲಿ, ಇವಳ ಸೌಂದರ್ಯವನ್ನು ನೋಡಿ ಬೆರಗುಗೊಂಡ್ರೆ ನನ್ನ ಕೆಲಸ ಮುಗಿಯಲಿಲ್ಲ. ನಾನೊಬ್ಬ ಹೆಣ್ಣಿನ ಸೌಂದರ್ಯವನ್ನು ನೋಡುವುದಕ್ಕಾಗಿ ಇಲ್ಲಿ ಬರಲಿಲ್ಲ. ನನ್ನ ಉದ್ದೇಶ ಬೇರೆ, ಉದ್ಯೋಗ ಬೇರೆ. ಆದ್ದರಿಂದ ಮುಂದೆ ಏನಾಗ್ತದೆ ಅಂತ ವೀಕ್ಷಿಸ್ತೇನೆ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರಾ ಶೃಂಗಾರ ಜೋ 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 ಜಾಂಬವ ತರಳಾ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಭಲ್ಲೂಕ ರಾಜಾದಿರಾಜ ಜೋ 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 ಭಲ್ಲೂಕ ರಾಜಾದಿರಾಜ ಜೋ ಜೋ ತಂದೆಯಾಗಿಯ ಜಾಂಬವಂತ ಕೇಸರಿಯ ತಂದೆಯಾಗಿಯ ಜಾಂಬವಂತ ಕೇಸರಿಯ ಕೊಂದು ತಂದೆಯ ಸ್ಯಮಂತಕ ಮಣಿಯ ಚಂದದೊಳಿದ ನಿನ್ನ ತೊಟ್ಟಿಲ ಬಳಿಯ ಚಂದದೊಳಿದ ನಿನ್ನ ತೊಟ್ಟಿಲ ಬಳಿಯ ಬಂದಿಸಿ ಹನು ನೋಡು ಭಾಗ್ಯಾಮೊನಿದಿಯ ಬಂದಿಸಿ ನೋಡು ಭಾಗ್ಯಾಮೊನಿದಿಯ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರಾ ಶೃಂಗಾರ ಜೋ 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 ಮಗು ಪ್ರವೀರ, ಏನೇ ಇದು? ಯಾಕೆ ಹೇಳ್ತಾ ಇದ್ದೀಯಾ? ಒಂದು ಕ್ಷಣ ಸುಮ್ಮನಿರ್ಲಿಕ್ಕಾಗುದಿಲ್ಲ ನಿನಗೆ. ಸುಮ್ಮನೆ ಮಲಗುವುದಕ್ಕೆ ನಿದ್ರೆ ಬರುವುದಿಲ್ಲೇನೋ? ನೋಡು, ಅಳಬೇಡ ಅಳಬೇಡ. ಈಗೋ ನೀನೇನು ಸಾಮಾನ್ಯದವನೇ. ಆ ಜಾಂಬವರಿಗೆ ಪ್ರೀತಿಯ ಮಗುವಲ್ವೇನೋ ನೀನು? ಮಗು, ನೀನು ಸಂತೋಷದಿರ ಇರಬೇಕೆಂದು ನಾನು ಆಸೆ ಹೊತ್ತವಳಲ್ವೇನು? ಹಾಗೂ ನಿನ್ನಪ್ಪ ಜಾಂಬವಂತರು ಕಾಡಿಗೆ ಹೋದವರು ಮೃಗರಾಜನ ಅಂತ ಕೇಸರಿಯನ್ನು ಕೊಂದು ಅಮೂಲ್ಯವಾದಂಥ ರತ್ನವನ್ನು ತಂದಿದ್ದಾರೆ ನೋಡು. ಅದನ್ನು ನೀನು ಮಲಗುವಂತ ಈ ತೊಟ್ಟಿಲಿನ ನೇಣಿಗೆ ಬಿಗಿದಿದ್ದಾರೆ. ಯಾಕೆ? ಅದನ್ನು ನೋಡಿ ಸಂತೋಷದಿಂದ ಇರಬೇಕು ನನ್ನ ಮಗು ಅಂತ. ಅದನ್ನು ನೋಡಿ ಸಂತೋಷದಿಂದ ಇರುವುದನ್ನು ಬಿಟ್ಟು ಯಾಕೆ ಅಳ್ತಾ ಇದ್ದೀಯಾ ಮಗು? ನೋಡು ನೋಡು, ಅಳಬೇಡ ಅಳಬೇಡ ಅಳಬೇಡ. ಈಗ ನನ್ನ ಎಣಿಕೆ ಸತ್ಯವಾಯಿತು. ಆ ಸ್ತ್ರೀರತ್ನ, ಈ ದಿವ್ಯರತ್ನ ಎರಡೂ ಒಂದು ಕಡೆ ಸಂಗಮಿಸಿದೆ. ನನಗೀಗ ಆಗಬೇಕಾದ್ದು ರತ್ನವನ್ನು ವಶಪಡಿಸಬೇಕಂತ ಕೆಲಸ. ಈ ಅವಲೆಯಲ್ಲಿ ನನ್ನ ಕೆಲಸ ಏನೂ ಇಲ್ಲ. ಇವಳನ್ನು ನೋಡುವುದಕ್ಕಷ್ಟೇ. ಇವಳಲ್ಲಿ ಮಾತಾಡಿ ಹೊತ್ತು ಕಳೆಯುವುದಿಲ್ಲ. ಒಮ್ಮೆ ಪಾಂಚಜನ್ಯವನ್ನು ಮೊಳಗುತ್ತೇನೆ, ಏನಾಗ್ತದೋ ನೋಡೋಣ.
ಅಯ್ಯೋ ಜನಕ ಅಪ್ಪ ಜನಕ ಭಯವಾಗ್ತದೆ ನನಗೆ. ಹೆದರಿಕೊಳ್ಬೇಡವೆ. ಕೇಳಿಸಿದ ಧ್ವನಿ ಏನು ಎನ್ನುವುದನ್ನು ಅದೇನಪ್ಪ? ನಿದ್ರಾವಶನಾಗಿದ್ದ ನಾನು ಎತ್ತೆತ್ತ ಮತ್ತೊಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಏನಪ್ಪ ಅದು? ಇದು ಶಂಖನಿನದ. ಜನಕ ನಮ್ಮ ಈ ಪಾವನ ಜಂಬೂ ದ್ವೀಪದಲ್ಲಿ ಶಂಖಧ್ವನಿಯ ಪರಿಣಾಮ ಮಂಗಳಕಾರಕವಾದಂತಹ ವ್ಯವಹಾರ ನಡೆಯುತ್ತದೆ ಅಂತಲೇ ಪ್ರಾಜ್ಞರು ಅರ್ಥೈಸಿಕೊಟ್ಟವರಿದ್ದಾರೆ. ನನಗೇನು ಗೊತ್ತಪ್ಪ? ಯಾವುದೋ ಮಂಗಳಕಾರಕವಾದಂತಹ ಕೃತಿವಿಶೇಷ ನಡೆಯಲಿಕ್ಕಿದೆ ಅಂತ ಆಗುವಾಗ ನೀನು ಅದಕ್ಕಾಗಿ ಭೀತರಾಗುವುದಕ್ಕೆ ನಾನಂತೂ ಭಯಪಟ್ಟೆ. ಹೆದರುಕೊಳ್ಬೇಡ, ನಾನು ವಿಚಾರಿಸಿಕೊಳ್ತೇನೆ. ಆದೀತು. ಎಲ್ಲಿಂದ ಈ ಧ್ವನಿ? ಅಲ್ಲ ಅಯ್ಯೋ, ಏನಯ್ಯ? ನಿನ್ನ ತುಟಿಯಂಚಿನ ಹುಸಿ ನಗೆಯನ್ನು ಮೊದಲು ನಿಲ್ಲಿಸು. ಹುಟ್ಟುವಾಗಲೇ ಇದ್ದದ್ದು ಹೋಗುವುದಿಲ್ಲ. ನನ್ನ ವಾಸ್ತವ್ಯದ ಗೃಹಕ್ಕೆ ಅಥವಾ ಗುಹೆಗೆ ಅಕ್ರಮ ಪ್ರವೇಶ ಮಾಡಿದ್ದು ಬೇರೆ. ಓಹೋ, ಪ್ರಾಪ್ತ ವಯಸ್ಕರಾಗಿರುವಂತಹ ಈ ನನ್ನ ಮಗಳು ಒಬ್ಬಾಕೆಯೇ ಇರುವುದು ಎನ್ನುವುದನ್ನು ತಿಳಿದು ಅದೇ ತಳದಲ್ಲಿ ಹಲ್ಲಿ ಕಿರಿತ ನಿಂತದ್ದು ಬೇರೆ. ಏನಯ್ಯ, ಒಬ್ಬ ವ್ಯಕ್ತಿಯ ಹಣೆ ಬರಹ ನಿರ್ಣಯ ಮಾಡಬೇಕಾದ್ರೆ ಜಾತಕದಲ್ಲಿ ಪರಿಶೀಲಿಸಬೇಕಾದ ಪ್ರಮೇಯ ಏನೇನೂ ಇಲ್ಲ. ಯಾಕಂದ್ರೆ ಈ ಮಾತನ್ನು ಯಾಕಂದೆ ಅವನ ವರ್ತನೆ ಮೇರೆಗೆ ಅವನ ಹಣೆ ಬರಹ ನಿರ್ಣಯ ಆಗುತ್ತದೆ. ಯಾವ ಪೋಲಿ ಹುಡುಗರ ನೀನು? ಯಾಕೆ ಈ ರೀತಿ ಬಂದಿದ್ದಿ? ನಿನಗೆ ತಾಣದಲ್ಲಿ ಏನು ಕೆಲಸ ಆಗಲಿಕ್ಕಿದೆ ಹೇಳು. ಅಯ್ಯ, ಶಾಂತಿ ಶಾಂತಿ. ವಸುದೇವನಾತ್ಮಭವನೋ ವಸುದೇವನಾತ್ಮಭವನೋ ದ್ವಾರ ಕೇಳುವ ಸದೆಯೋ ಗೈದೀರ್ಪೆನೋ ದ್ವಾರ ಕೇಳುವ ಸದೆಯೋ ಗೈದೀರ್ಪೆನೋ ಹೆಸರು ಕೇಳೆನ್ನ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತಲಿ. ನಿನ್ನ ಮನೆಗೆ ಅಕ್ರಮ ಪ್ರವೇಶ ನಾನು ಮಾಡಿದ್ದು ಅಂತ ನೀನು ತಿಳಿದಿದ್ದಿ. ಆದ್ರೆ ಬರದೇ ಬೇರೆ ಉಪಾಯ ಇರಲಿಲ್ಲ. ನಿನ್ನ ಮಗಳ ಚಂದವನ್ನು ನೋಡುವುದಕ್ಕೆ ಬರಲಿಲ್ಲ. ಅವಳ ಬಗ್ಗೆ ಕೆಟ್ಟ ದೃಷ್ಟಿಯುಳ್ಳವನು ನಾನಾಗಿದ್ರೆ ಶಂಖಧ್ವನಿ ಮಾಡಿ ಅವಳ ಅಪ್ಪನನ್ನು ಕರೆಸ್ತಿದ್ನ. ನನಗೆ ನಿನ್ನಲ್ಲೇ ಕೆಲಸವಿರುವುದು. ನೀನು ಬಂದುದು ಒಳ್ಳೆಯದಾಯ್ತು. ಆದ್ರೆ ಒಳ್ಳೆ ಮರ್ಯಾದೆಯ ಭಾಷೆ ಮಾತಾಡ್ತೀನಿ ನೀನು. ಆದ್ರೆ ಜನ್ಮದಲ್ಲೆಷ್ಟು ಮರ್ಯಾದೆ ಇದ್ದ ಜಾತಿ ಏನು ಅಲ್ಲ ನೀನು. ನಾನು ಯಾರು ಅಂತ ತಿಳಿಯುವ ಕುತೂಹಲ ನಿನಗಿದ್ರೆ ಅದು ತಿಳಿದ ಮೇಲೆ ಇನ್ನಷ್ಟು ಮರ್ಯಾದೆ ನನಗೇ ಹೆಚ್ಚು ಕೊಡ್ತೀನಿ ಅಂತ ನಿರೀಕ್ಷೆ. ಆದ್ರಲ್ಲೇ ತಿಳಿಯುವ ಕುತೂಹಲವು ಹೆಚ್ಚುತ್ತಿದೆ. ಭೂಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದ್ವಾರಕಾ ನಗರಿಯನ್ನು ಕೇಳಿದ್ದೀಯಾ? ಇರಬಹುದು. ಅಲ್ಲಿ ವಾಸವಾಗಿರುವನು ನಾನು. ವಸುದೇವ ದೇವಕಿಯರು ನನ್ನ ತಂದೆ ತಾಯಿಗಳು. ಯದುಕುಲದಲ್ಲಿ ಶ್ರೇಷ್ಠರವರು. ಅವರ ಮಗನಾದ ನನ್ನನ್ನು ಜಗತ್ತು ಕೃಷ್ಣನೆಂದು ಗುರುತಿಸಿ ಕರೆಯುತ್ತಾ ಇದೆ. ಇಲ್ಲಿಗೆ ಬಂದಿರುವುದಕ್ಕೆ ಉದ್ದೇಶ ನಮ್ಮದೊಂದು ಮಣಿ ಇಲ್ಲಿ ಇದೆ ಅಂತ ತಿಳಿದು ಪಡೆಯುವುದಕ್ಕಾಗಿ ಬಂದಿದ್ದೇವೆ. ಅಲ್ಲಿ ನೇತಾಡ್ತಾ ಇದೆಯಲ್ಲ ನಿನ್ನ ತೊಟ್ಟಿಲಲ್ಲಿ ಶೌರ್ಯವನ್ನೇ ವಿತ್ತವಾಗಿ ಕೊಟ್ಟು ನನ್ನಿಂದ ಆರ್ಜಿತವಾದಂತಹ ಆ ದಿವ್ಯ ಮಣಿಯನ್ನು ತನ್ನದಾಗಿಸಿಕೊಳ್ಳುವುದಕ್ಕೆ ಬಂದ ಎಲ್ಲ ಹುಂಬ ಏನು ತಿಳಿದುಕೊಂಡಿಯೋ ನನ್ನನ್ನು? ನಿನ್ನ ಶೌರ್ಯಕ್ಕೆ ಅದು ಸಿಕ್ಕಿದ್ರೆ ಅದು ಯಾರದ್ದು ಅಲ್ಲದೇ ಇದ್ದಂತಹ ಸ್ಥಿತಿಯಲ್ಲಿ ಸಿಗಬೇಕಾಗಿತ್ತು. ಯಾರಿಂದಲೋ ನೀನು ಪಡೆದಿದ್ದೀಯ ಅಂದ ಮೇಲೆ ನಿನ್ನದಲ್ಲ, ಮಧ್ಯ ಸಿಕ್ಕಿದ್ದು. ಬಿಟ್ಟು ಬಿಡು. ಎಲ್ಲ ಹಾಗಾದ್ರೆ ಶೌರ್ಯದಿಂದ ತನ್ನತ್ತ ಆಗಿಸಿಕೊಳ್ಳಬಲ್ಲೆ ಎಂಬ ವಿಶ್ವಾಸದಿಂದಲೇ ಅಲ್ವೇ ಈ ಮಾತು ನಿನ್ನ ಬಾಯಿಂದ ಬಂದದ್ದು? ಕೊಡದೇ ಇದ್ರೆ ಪಡೆಯುವುದಕ್ಕೆ ಬಂದವ ಹಾಗೆ ಹಿಂದೆ ಹೋಗುವುದಿಲ್ಲ. ಬಿಡು, ನೀನು ಆ ಮಾಧ್ಯಮದಿಂದಲೇ ಪಡೀತೇನೆ ಅಂತ ವಿಶ್ವಾಸ ತಳೆದಿದ್ರೆ ಆ ನಿನ್ನ ವಿಶ್ವಾಸ ಹುಸಿಯಾದೀತು. ಯಾಕೆ ಬಲ್ಲಯ್ಯ? ಯಾಕೆ? ಕಾಣಿಸುತ್ತಿರುವವನು ಯಾರು ಅಂತ ಮಾಡಿದ್ದೀ? ನನ್ನ ಕರಡಿ. ಏನಯ್ಯ? ದರ್ಶನ ಮಾತ್ರ ದೃಶ್ಯಕ್ಕೆ ಅರ್ಥಕಲ್ಪಿತವಾಗುವುದಾದ್ರೆ ಪ್ರತ್ಯಕ್ಷ ಕಂಡರೂ ಪರಾಂಬರಿಸಬೇಕು ಎಂಬ ಪ್ರಾಜ್ಞರ ಮಾತಿಗೆ ಅರ್ಥ ಉಳಿಯುತ್ತಿರಲಿಲ್ಲ. ಕೆಲವು ಸಲ ದರ್ಶನದಿಂದ ಆಗುವುದಿಲ್ಲ, ವಿಮರ್ಶೆ ಬೇಕು. ಸ್ಥೂಲ ಅವಲೋಕನಕ್ಕೆ ನಿನ್ನ ಕಣ್ಣುಗಳಿಗೆ ನಾನು ಕರಡಿಯಾಗಿ ಕಾಣಿಸಿಕೊಂಡದಿರಬಹುದು.
ಎಕ್ಕಚ್ಚಿತ ಕರಡಿ ಅಂತ ಮಾತ್ರ ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ. ಹೌದೇ? ತ್ರೇತಾಯುಗದ ಮಹಾನ್ ವೀರರುಗಳಲ್ಲಿ ಒಬ್ಬನೆನಿಸಿಕೊಂಡವ ನಾನು. ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ಆ ಬ್ರಹ್ಮದೇವನ ಆಕಳಿಕೆಯಲ್ಲೇ ಹುಟ್ಟಿಕೊಂಡವ ನಾನು. ಹರಗಿರಿಜೆಯರ ವಿವಾಹ ಕಾಲದಲ್ಲಿ ಹರೆಯ 19ರಲ್ಲೇ ಮಿಂಚುತ್ತಿದ್ದವ ನಾನು. ಶಾಬಾಸ್. ಜಾಂಬವ ಎಂಬ ಶುಭ ನಾಮಾಭಿಧೇಯವನ್ನೇ ಹೊಂದಿದವ. ನನ್ನ ಶೌರ್ಯದಿಂದ, ನನ್ನದ್ದಾದಂತ ವ್ಯವಹಾರದಿಂದ ಈ ಮಣಿಯನ್ನು ನನ್ನ ಕರಗತವಾಗಿಸಿಕೊಂಡ್ರೆ ಅದರ ಮೇಲೆ ಹಕ್ಕು ಸ್ಥಾಪನೆಗೆ ಬಂದಿದೆಯಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸು. ಏನು ಅಯ್ಯ ಜಾಂಬವಂತ, ಏನು ನೀನು ಹೇಳಿದ್ರೆ ಒಟ್ಟು ಮೊತ್ತ ಏನು ಅಂದ್ರೆ ನೀನು ಬ್ರಹ್ಮದೇವರ ಮಗ ಅಂತ. ಆ ದೊಡ್ಡಸ್ತಿಕೆ ಯಾಕೆ ಹೇಳ್ತೀಯೋ? ಈ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಜೀವಿಗಳು, ಮನುಷ್ಯರು, ಪ್ರಾಣಿಗಳು, ಮಂಗಗಳು, ಕರಡಿಗಳು ಎಲ್ಲ ಬ್ರಹ್ಮದೇವರ ಸಂತಾನವೇ. ಆ ಸಂತಾನದಲ್ಲಿ ಒಂದು ನೀನು. ಇದನ್ನು ನಾನು ಹೇಳಿಕೊಳ್ಬಹುದು, ಅವನು ಹೇಳಿಕೊಳ್ಬಹುದು, ಇವನು ಹೇಳಿಕೊಳ್ಬಹುದು. ಯಾರು ನನ್ನಪ್ಪ ಬ್ರಹ್ಮದೇವರು ಗೊತ್ತುಂಟು, ಸೃಷ್ಟಿ ಮಾಡಿದವ ಅವ. ಅದು ದೊಡ್ಡತನ ಅಲ್ಲೂ, ಎಲ್ಲರನ್ನೂ ಅವನೇ ಉಂಟು ಮಾಡಿದ್ದು. ಆದ್ರಿಂದ ನೀನು ಸಾಧಿಸುವುದಕ್ಕೆ ಹೊರಟದ್ದು ಎಕ್ಕಚ್ಚಿತ ಅಂತ. ಅದಕ್ಕಿಂತ ಹೆಚ್ಚಿಗೆ ಏನು? ಅಪ್ಪನ ಹೆಸರು ಹೇಳ್ಕೊಂಡೆ ದೊಡ್ಡ ಜನ ಆಗುತ್ತೇನೆ ಹೇಳುವಂತ ಹುಮ್ಮನೇನು ನಾನಲ್ಲ. ಮತ್ತೆ ಯಾರದ್ದೋ ಮಣಿ ತಂದಿಟ್ಟುಕೊಂಡು ದೊಡ್ಡ ಜನ ಆಗ್ತೀನಿ? ಜ್ಞಾನದಿಂದಲೂ ಒಬ್ಬನಿಗೆ ಯೋಗ್ಯತೆ ನಿರ್ಣಯವಾಗುತ್ತದೆ ಎನ್ನುವುದರ ಮೇಲಿಂದ ಅಷ್ಟನ್ನು ಹೇಳಿದೆ. ನನ್ನ ಸ್ವತಂತ್ರವಾದಂತಹ ಅರ್ಹತೆಯ ಕುರಿತು ನೀನೇನು ಬಲ್ಲ? ಏನದು? ನೋಡಲಿ ರಂಜಿಸ್ತಾ ಇದ್ದಾನಲ್ಲ ಸೂರ್ಯದೇವ, ಅವನೊಂದಿಗೆ ಪಂಥವನ್ನು ಮಾಡಿ ಮಹಾಮೇರು ಗಿರಿಯನ್ನು 21 ದಿನಗಳಲ್ಲಿ ಸುತ್ತು ಬಂದಂತ ಮಹಾನ್ ವೀರ ನಾನು. ಬಲ್ಲೆಯ ನನ್ನ ಸ್ವಯಂ ಸಾಮರ್ಥ್ಯವನ್ನು? ಮೇರು ಪರ್ವತಕ್ಕೆ 21 ದಿನಗಳಲ್ಲಿ ಒಂದು ಸುತ್ತು ಬಂದವ. ಅಷ್ಟು ಬೇಕಾಯ್ತ ನಿನಗೆ? ಒಂದು ಪರ್ವತಕ್ಕೆ ಸುತ್ತು ಬರುವುದಕ್ಕೆ 21 ದಿನ? ಹೌದು. ಪರ್ವತ ನಾನೊಂದು ಎತ್ತಿದ ಕಥೆ ಗೊತ್ತುಂಟ ನಿನಗೆ? ಏನದು? ಮಹಾಮೇರು ಪರ್ವತ ಗೊಂಜ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ಅಯ್ಯ ಜಾಂಬವನೆಂದು ಹೇಳಿಕೊಳ್ಳುವನೇ, ಏನು? ನನ್ನ ಒಂದು ಕಥೆ ಕೇಳಿದರೆ ನಿನಗೆ ಆಶ್ಚರ್ಯ ಆದೀತು. ಏನಪ್ಪ? ನೀನು ಬಹಳ ಪ್ರಾಯದವನು, ಹಳೆಯ ಅನುಭವದಿಂದ ಮೇರುವಿಗೆ ಸುತ್ತು ಬಂದ ಕಥೆ ಹೇಳ್ತೀಯ. ಮೇರುವಿಗೆ 21 ದಿನದಲ್ಲಿ ಒಂದು ಸುತ್ತು ಹಾಕಿದವ ನೀನು. ಅಷ್ಟಕ್ಕೆ ಇಷ್ಟು ಹೊತ್ತು ಇಷ್ಟು ಉದ್ದ ಮಾತಾಡ್ತಿ. ನನ್ನ ಕಥೆ ಕೇಳ್ತೀಯೋ ನೀನು? ಪರ್ವತಕ್ಕೆ ಸುತ್ತು ಬರುವುದು ಬೇರೆ, ಪರ್ವತ ಎತ್ತುವುದು ಬೇರೆ. ಸುತ್ತು ಯಾರು ಬರಬಹುದು, ಎತ್ತುವುದು ಸುಲಭ ಅಲ್ಲ. ನಾನಿನ್ನು ಎಳೆಯವನಾಗಿದ್ದಾಗ ಗೋಗುಗಳ ಮಧ್ಯದಲ್ಲಿ, ಗೋಪಾಲಕರ ಮಧ್ಯದಲ್ಲಿ ಆನಂದದಿಂದ ಕಾಲ ಕಳೆಯುತ್ತಾ ಇದ್ದಾಗ ಒಮ್ಮೆ ಊರೇ ಮುಳುಗಿ ಪ್ರಳಯವಾಗುವಂತಹ ಮಳೆ ಬಂತು. ಗೋಕುಲಕ್ಕೆ ರಕ್ಷಣೆ ಇಲ್ಲ ಅಂತಾಯ್ತು. ಆಗ ಎಲ್ಲರಿಗೂ ರಕ್ಷಣೆ ಒದಗುವುದಕ್ಕಾಗಿ ಪರ್ವತವನ್ನು, ಗೋವರ್ಧನ ಎಂಬ ಹೆಸರಿನ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿ ಕೊಡೆಯಾಗಿ ಹಿಡಿದು ನಿಂತೆ ಎಲ್ಲರಿಗೂ ಆಶ್ರಯ ಕೊಟ್ಟೆ. ಅರ್ಥ ಆಯ್ತು. ಪರ್ವತ ಸುತ್ತುವುದು ಹೆಚ್ಚು, ಎತ್ತುವುದು ಹೆಚ್ಚು. ಬಹಳ ಜಾಣ ನೀನು. ಪರ್ವತ ಎಂಬ ಶಬ್ದ ಪ್ರಯೋಗ ಮಾತ್ರದಲ್ಲೇ ಒಂದು ಜಾಣತನವನ್ನು ಪ್ರದರ್ಶಿಸುವುದಕ್ಕೆ ಹೊರಟಿದ್ದಿ. ಹಾಗಾಯ್ತಾ? ನೀರು ತುಂಬಿದ ತಂಬಿಗೆಗೂ ಪಯೋಧರ ಅಂತ ಹೆಸರು. ಶಾಬಾಸ್. ಸಾವಿರ ಊರನ್ನು ಮುಳುಗಿಸುವಂತಹ ಭೀಕರ ಮಳೆಯನ್ನು ಕರೆಯುವಂತಹ ಮುಗಿಲಿಗೂ ಪಯೋಧರ ಅಂತಲೇ ಹೆಸರು. ನಾಮ ಸಾಮ್ಯದಿಂದ ಗಾತ್ರ ಸಾಮ್ಯವನ್ನು ಕಲ್ಪಿಸಲಿಕ್ಕೆ ಹೊರಡಬೇಡ. ನಾನು ಬೆಟ್ಟವನ್ನು ಸುತ್ತಿದ್ದೇನೆ ಎಂಬಲ್ಲಿಗೆ ಅದನ್ನು ಸಣ್ಣ ಮಾಡ್ಲಿಕ್ಕೆ ಹೊರಟಿದ್ದೆ. ಯಾವ ಬೆಟ್ಟವನ್ನು ಭೂಮಿಗೆ ಆಧಾರ ಸ್ಥಾನವಾಗಿ ಇರಬಹುದಾದಂತ, ಧರ್ಮ ಪ್ರತೀಕವೆನಿಸಿದಂತ, ಸ್ವರ್ಣ ಬಣ್ಣದಿಂದ ರಂಜಿಸುತ್ತಿರುವಂತ ಮೇರು ಪರ್ವತವನ್ನು ಸುತ್ತುವುದಕ್ಕೆ ಕಿರಣದಲ್ಲಿ ನಾನು ಪರ್ವತ ಎತ್ತಿದ್ದೇನೆ. ವಿಷಯ ಏನು ಗೊತ್ತಾ? ಅಲ್ಲಿಗೆ ಅರ್ಥ ಆಗ್ತದೆ. ಸುತ್ತುವಾಗ ನಿನ್ನ ಕಾಲಿಗೆ ಶಕ್ತಿ, ಎತ್ತುವಾಗ ನನ್ನ ಕೈಗೆ ಶಕ್ತಿ, ನಾವಿಬ್ರು ಒಂದೇ ಬಿಡು. ಕಿರಿಬೆರಳಿನಿಂದ ಎತ್ತುವಾಗ ಆ ಪರ್ವತದ ಗಾತ್ರ ಎಷ್ಟು ಹೇಳಿದನು ಯಾವ ಹೆಡ್ಡನ್ನು ಅರ್ಥೈಸಿಕೊಳ್ತಾರೆ. ಎಷ್ಟು? ಈ ಪರ್ವತದ ಕತೆ ಹೇಳ್ತಿಯಲ್ಲ, ಎತ್ತುವುದನ್ನೇ ದೊಡ್ಡದು ಅಂತ ಹೇಳಿದಾದ್ರೆ ನಾನು ಪರ್ವತ ಎತ್ತಿದ ಕತೆ ಕೇಳ. ಯಾಕೆ ನೀನು ಎಲ್ಲಿ ಧರೆಯಿಂದ ನೆಗಹೆ ಹೊರ್ಕೊಂಡು ಬಂದು
ಭರ್ಗನು ಬಂದು ಪರಮ ಸಖ್ಯಾವ ಗೈದನು ಭರ್ಗನು ಬಂದು ಪರಮ ಸಖ್ಯಾವ ಗೈದನು ತನ್ನ ಚಾರಿತ್ರ್ಯ ವಿಶೇಷದಿಂದ ಮರ್ಯಾದ ಪುರುಷೋತ್ತಮತ್ವವನ್ನೇ ಆಯ್ದಿಗ ಆ ರಘುತ್ತಂಸನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕೊಂದು ಕಳೆಯುವಲ್ಲಿ ವಿಶಾಲವಾದಂತಹ ಸೇನೆ ಸಾಗುವುದಕ್ಕೆ ಶರದಿಗೆ ಸೇತುವನ್ನು ಬಲಿಬೇಕಾಯ್ತು. ಎಲ್ಲ ಮಂಗಗಳು ಬಂಡೆಯನ್ನು ಎತ್ತುತ್ತಿರುವಾಗ ನಾನು ತಲೆ ಮೇಲೊಂದು, ಭುಜಗಳ ಮೇಲೆರಡು, ಕೈಗಳಲ್ಲೆರಡು, ಕಂಕುಳಲ್ಲೆರಡು, ಇಷ್ಟೇ ಅಲ್ಲದೆ ಕಾಲುಗಳಿಂದ ಮತ್ತೆರಡನ್ನು ಹರಳಿಸುತ್ತಾ ತಂದವ ಪರ್ವತಗಳನ್ನು. ಇಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿದ ನನಗೆ ಆತ್ಮವಿಶ್ವಾಸ ಬಲವಾಗಿಯೇ ಉಂಟು. ನನ್ನ ತಾಣವನ್ನು ಸೇರಿದ ನೀನು ಎಷ್ಟು ಏನು ಅಂತ ಮಾಡುವ ಯುದ್ಧದಲ್ಲ ನಿರ್ಣಯ ಮಾಡಿಕೊಳ್ಳೋಣ. ನಿನ್ನ ಆ ಕಾಲದ ಯೋಗ್ಯತೆ ಈ ಕಾಲದಲ್ಲಿ ಉಳಿದಿದೆಯೋ ಇಲ್ವೋ ನೋಡೋಣ. ತ್ರೇತಾಯುಗದ ಮಹಾನ್ ಪುರುಷ ನಾನು. ಯುಗ ಧರ್ಮಕ್ಕನುಸಾರವಾಗಿ ದ್ವಾಪರದಲ್ಲಿ ಇಂಥ ಒಬ್ಬ ಸಾಮರ್ಥ್ಯವಂತ ಇರುವುದಕ್ಕೆ ಸಾಧ್ಯತೆಯೇ ಇಲ್ಲ. ಅಂತಹದ್ರಲ್ಲಿ ನೀನೊಬ್ಬ ಅತಿ ಬಲಾನ್ವಿತನಾಗಿಯೇ ನನ್ನೊಂದಿಗೆ ಸೆಣಸಾಡಿದೆಯಲ್ಲ. ಅಯ್ಯ ಪುಣ್ಯಾತ್ಮ, ನಿನ್ನ ಈ ನೀಳ ತೋಳುಗಳಲ್ಲಿ ತುಂಬಿರಬಹುದಾದಂತಹ ಕಸುವಿನ ಮೇಲಿಂದಲೇ ನೀನೊಬ್ಬ ಯೋಗ್ಯತಾವಂತ ಅಂತ ಅರ್ಥೈಸಿಕೊಳ್ಳುತ್ತೀಯ. ಜಾಂಬವಂತ, ಯಾರಯ್ಯ ನೀನು? ಸರಿಯಾಗಿ ನೋಡು ನಾನು ಯಾರು ಅಂತ ನಿನಗೆ ಗೊತ್ತಾಗ್ತದೆ. ರಾಮ ರಾಮ ರಾಮಚಂದ್ರಮ ರಘುತಂಸ. ಅಯ್ಯ ಜಾಂಬವಂತ, ರಾಮಾವತಾರದಲ್ಲಿ ನನಗೆ ಸಹಕಾರ ಮಾಡಿದವನು ನೀನು. ಆ ದಿನ ನಿಮಗೆಲ್ಲ ನನ್ನ ಆಶ್ವಾಸನೆ ಇದೆ, ನಿಮಗೆ ಯುಗ ಯುಗಗಳಲ್ಲಿ ದರ್ಶನ ಕೊಡ್ತೇನೆ ಅಂತ. ಹೌದು ಸ್ವಾಮಿ. ಆ ಮಾತನ್ನು ನಡೆಸುವುದಕ್ಕಾಗಿ ಬಂದೆ. ಆ ಮಣಿಯಿಂದಾಗಿ ನನಗೆ ಪ್ರಯೋಜನ ಇದೆ. ಒಂದು ಸಣ್ಣ ಅಪವಾದ ಬಂದಿದೆ, ಅದನ್ನು ಕೊಡಯ್ಯ. ಈ ಅವತಾರದಲ್ಲಿ ಅದು ನನಗೆ ಅಗತ್ಯವಾಗಿ ಅಪವಾದ ಕಳೆಯುವುದಕ್ಕೆ ಬೇಕು. ಹೇ ಮರ್ಯಾದಾ ಪುರುಷೋತ್ತಮ, ನನ್ನ ದೌರ್ಬಲ್ಯ ಯಾವುದು ಅಂತ ನನಗೂ ಈಗ ತಿಳಿಯಿತು. ಯುಗ ಯುಗದಲ್ಲಿ ದರ್ಶನ ಕೊಡ್ತೇನಂತ ನೀನು ಯಾಕೆ ಹೇಳಿದ್ದು ಎನ್ನುವುದರ ಅರ್ಥವೂ ನನಗೀಗ ಚೆನ್ನಾಗಿ ಮನವರಿಕೆ ಆಯಿತು. ರಾಮರೂಪದಿಂದ ಇದ್ದದ್ದನ್ನು ಮಾತ್ರ ಭಗವಂತ ಅಂತ ತೀರ್ಮಾನಿಸಿಕೊಂಡಂತಹ ದೌರ್ಬಲ್ಯ ನನ್ನದ್ದು. ಈ ಯುಗದಲ್ಲಿ ಶ್ರೀಕೃಷ್ಣ ರೂಪದಿಂದ ಅಭ್ಯಕ್ತನಾಗಿರುವವನಲ್ಲವೇ ನೀನು? ಲೋಕಕ್ಷೇಮ ಕಾರಕವಾದಂತಹ ಪ್ರವೃತ್ತಿಯನ್ನು ಹೊಂದಿದ ಅವತಾರ ಪುರುಷೋತ್ತಮನೇ ಹೌದಷ್ಟೇ. ನಿನ್ನ ಮುಂದೆ ನನ್ನ ಹೆಚ್ಚುಗಾರಿಕೆ ಏನು ಸ್ವಾಮಿ? ಈ ಮಣಿಯನ್ನೂ ಕೊಡ್ತೇನೆ. ನನ್ನ ಒಂದು ಆಸೆಯನ್ನು ಈಡೇರಿಸಿಕೊಡ್ಬೇಕು. ಹೇಳು. ನಿನ್ನೊಂದಿಗೆ ಹೊಡೆದಾಟ ಮಾಡಿದ ಈ ನನ್ನ ಉದ್ದಟ ಪ್ರವೃತ್ತಿ ಉಂಟಲ್ಲ, ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಈ ನನ್ನ ಕನ್ಯಾಮಣಿಯನ್ನು ಸ್ವೀಕರಿಸಬೇಕು. ಏನು ಇವಳ ಹೆಸರು? ಜಾಂಬವತಿ ಅಂತ ನಾನು ಕರೀತಾ ಇದ್ದೇನೆ ಎಂಬ ಕಾರಣದಿಂದ. ಕಾಡಾಡಿಯಾಗಿ ಸಂಚರಿಸುತ್ತಿರುವಾಗ ಸಿಕ್ಕಿದ ಕೂಸಿವಳು. ಇವಳನ್ನು ವಾತ್ಸಲ್ಯದಿಂದ ಪೋಷಿಸಿದ್ದೆ ಸ್ವಾಮಿ. ಇವಳನ್ನು ನಿನಗೆ ಕೊಡ್ತಾ ಇದ್ದೇನೆ ಎನ್ನುವುದರಲ್ಲಿ ನನ್ನ ಹೃದಯವನ್ನೇ ನಿನ್ನ ಪಾಲಿಗೆ ಸಮರ್ಪಿಸ್ತಾ ಇದ್ದೇನೆ ಎಂದೇ ತಾತ್ಪರ್ಯ. ಅಯ್ಯ, ಅಪವಾದ ಕಳೆಯುವುದಕ್ಕೆ ಮಣಿಯನ್ನು ಪಡೆದ ಹಾಗಾಯಿತು, ನಿನ್ನದಂತಹ ಕೊಡುಗೆಯಾಗಿ ಕನ್ಯಾಮಣಿಯನ್ನು ಪಡೆದ ಹಾಗಾಯಿತು. ಮಗಳ ಅಪ್ಪ, ಅದನ್ನ ಹೇಳ್ತಿದ್ದೆ ನೋಡು, ರಾಮ ದೇವರು ಅಂತ. ಹೌದಪ್ಪ, ಕೃಷ್ಣ ರೂಪದಿಂದ ಅಭಿವ್ಯಕ್ತನಾಗಿದ್ದಾನೆ ಅದೇ ರಾಮ ಪರಮಾತ್ಮ. ಈ ಶ್ರೀಕೃಷ್ಣನ ಪದ ಸೇವನೆಯಿಂದ ನಿನ್ನ ಜನ್ಮವನ್ನು ಪಾವನಗೊಳಿಸುವ ಮಗಳೇ. ಅವನ ಜೊತೆಯಲ್ಲಿ ನಮೋ ನಮಃ. ಭೂಷಣ